ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ನಾಡಿನ ಸಮಸ್ತ ಗುರು ಪರಂಪರೆಗೆ ಶಿಕ್ಷಕ ವರ್ಗದವರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತೀನಿ. ಇವತ್ತಿನ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ವಚನಕಾರರು, ಕವಿಗಳು, ಲೇಖಕರು, ಭಾವಗೀತೆಗಳ ಲೇಖಕರು ಮತ್ತು ವೃತ್ತಿಯಿಂದ ಶಿಕ್ಷಕರಾಗಿರುವಂತ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಸರ್ ನನ್ನೊಟ್ಟಿಗೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಒಂದು ಏನು ಟೀಚರ್ಸ್ ಡೇ ಸ್ಪೆಷಲ್ ನೀವು ನಮ್ಮ ಕಾರ್ಯಕ್ರಮದಲ್ಲಿರೋದು ನಿಜಕ್ಕೂ ಬಹಳಷ್ಟು ಖುಷಿಯನ್ನ ತಂದಿದೆ. ಈಗಷ್ಟೇ ನಾವು ಮಾತನಾಡ್ತಾ ಇದ್ವಿ. ಸೊ ಮೊದಲಿಗೆ ನಿಮ್ಮ ಕಿರು ಪರಿಚಯನ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ ಮತ್ತು ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾನು ಮೂಲತಃ ಮಾಸೂರಿನವರು. ಮಾಸೂರು ಸರ್ವಜ್ಞ ಕವಿಯವರು ಮಾಯದಂತ ಮಳೆ ಬಂತಣ್ಣ ಮದಗದ ಕೆರೆಗೆ ಆ ಹಾಡನ್ನ ನೀವೆಲ್ಲ ಕೇಳಿರ್ತೀರಿ. ಅದು ನನ್ನೂರಿನ ಕೆರೆಯ ಹಾಡು. ಈಗ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿಗೆ ನಮ್ಮೂರು ಬಂದಿದೆ. ನಾನು ಅವಿಭಜಿತ ಧಾರವಾಡ ಜಿಲ್ಲೆಯವನು. ಧಾರವಾಡ ಜಿಲ್ಲೆ ಅವಾಗ ಗದಗು, ಹಾವೇರಿ, ಧಾರವಾಡ 3 ಜಿಲ್ಲೆಗಳನ್ನು ಒಳಗೊಂಡ ಜಿಲ್ಲೆ ಆಗಿತ್ತು. ಈಗ ನಾವು ಹಾವೇರಿ ಜಿಲ್ಲೆ ಬಂದಿದ್ದೇವೆ. ಹಾಗಾಗಿ ನಾನು ಮೂಲತಃ ಉತ್ತರ ಕರ್ನಾಟಕದ ಹೆಬ್ಬಾಗಿಲದು ಮಾಸೂರು, ಅಲ್ಲಿಯವರು ನಾನು. ಅಲ್ಲಿಂದ 86ರಲ್ಲಿ ಮೈಸೂರಿಗೆ ಬಂದವರು ಶಿಕ್ಷಕ ವೃತ್ತಿಯನ್ನ ಹುಡುಕಿ. ಆಮೇಲೆ ಇಲ್ಲಿ ಶಿಕ್ಷಕನಾಗಿ 86ರಿಂದ ಇಲ್ಲಿ ಈಗ 40ನೇ ವರ್ಷದ ಸೇವೆಯಲ್ಲಿದ್ದೀನಿ. 39 ಕಂಪ್ಲೀಟ್ ಆಗಿ ಈಗ 40ನೇ ವರ್ಷದ ಸೇವೆ ಮುಂದುವರೆದಿದೆ. ಇನ್ನೊಂದು 8 ತಿಂಗಳಿಗೆ ನನ್ನ ನಿವೃತ್ತಿ ಕೂಡ ಇದೆ. ಸೊ ಈಗ ಈ ಸಾರಸತ್ವ ಲೋಕಕ್ಕೂ ನಿಮಗೂ ಹೇಗೆ ನಂಟು ಬೆಳೆದಿದ್ದು? ಯಾವ ರೀತಿಯಾಗಿ ನಿಮ್ಗೆ ಆ ಒಂದು ಆಸಕ್ತಿ ಬಂದಿತ್ತು? ನಾನು ಚಿಕ್ಕವನಾಗಿದ್ದಾಗ್ಲೇನೆ ಬೇಂದ್ರೆ, ಅಕ್ಕ ಅಲ್ಲಮ್ಮ ಇವರೆಲ್ಲ ತುಂಬಾ ಪ್ರಭಾವ ಬೀರಿದ್ದಾರೆ. ಸ್ವತಃ ಸರ್ವಜ್ಞ ನನ್ನೂರಿನವನೇ ಆಗಿರೋದ್ರಿಂದ ಸರ್ವಜ್ಞನ ವಚನಗಳನ್ನ ಅಲ್ಲೆಲ್ಲರೂ ಕುರಿ ಕಾಯುವನು ಹಿಡಿದು ಆಳುವ ಅರಸ ಅಂತ ಭೇದ ಇಲ್ಲದೆ ಎಲ್ಲರೂ ಹೇಳ್ತಾರೆ. ಯಾಕೆಂದ್ರೆ ನಮ್ಮೂರಿನವನೇ ಸರ್ವಜ್ಞ. ನಮ್ಮೂರಿನ ಪಕ್ಕದಲ್ಲೇ ಅಲ್ಲಮ್ಮ ಪ್ರಭುವಿನ ಊರು, ಅಕ್ಕನ ಊರು ಅಂದ್ರೆ ಮಹಾದೇವಿ ಅಕ್ಕ, ಆಮೇಲೆ ಶಿಶುನಾಳ ಶರೀಫಜ್ಜನ ಊರು, ಕನಕದಾಸರ ಊರು, ಸತ್ಯಕ್ಕನ ಊರು. ಸುತ್ತಮುತ್ತ 18-20 ಕಿಲೋಮೀಟರ್ ಅಲ್ಲೇ ನನ್ನ ಊರಿನ ಸುತ್ತಮುತ್ತ ಈ ಎಲ್ಲ ಮಹನೀಯರು, ಎಲ್ಲ ಅನುಭಾವಿಗಳು, ಶರಣರು ಇರುವಂತದ್ದು. ಹಾಗಾಗಿ ನನಗೆ ಸಹಜವಾಗಿ ಅವರ ಪ್ರಭಾವ ದಟ್ಟವಾಗಿ ಆಯ್ತು. ಆಮೇಲೆ ಬೇಂದ್ರೆ ಆ ಕಾಲಕ್ಕೆ ನನಗೆ ತುಂಬಾ ಪ್ರಭಾವ ಬೀರಿದ್ರು. ಅವರೆಲ್ಲ ಕವಿತೆಗಳನ್ನ ಓದ್ತಾ ಬೆಳೆದವರು, ನಾವು ಸ್ಕೂಲಲ್ಲಿ ಹಾಡ್ತಾ ಬೆಳೆದವರು. ಹಾಗಾಗಿ ನಾನು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗಲೇ ಒಂದು ಕ್ಯಾಂಪ್ ಅಲ್ಲಿ ಒಂದು ಸೊಳ್ಳೆಗಳನ್ನ ಕುರಿತು ಹಾಡನ್ನ ಬರೆದಿದ್ದೆ. ನನ್ನ ಗೆಳೆಯ ನಿಂಗಪ್ಪ ಚೇಳಗೇರಿ ಅಂತ ತೆಗೆದುಕೊಂಡು ಹೋಗಿ ಮಾಸ್ಟ್ರಿ ತೋರಿಸಿ ಜಯ ಕವಿತೆ ಬರೆದಿದ್ದಾನೆ ಅಂತಂದು ಅವರೆಲ್ಲ ಓದಿ ತುಂಬಾ ಮೆಚ್ಚಿಕೊಂಡು ನನ್ನನ್ನು ಬೆಂತಟ್ಟಿದ್ರು. ಹಾಗಾಗಿ ಆ ಸೃಜನಶೀಲತೆ ನನಗೆ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗಲೇ ಇತ್ತು. ಆನಂತರ 9ನೇ ಕ್ಲಾಸಲ್ಲಿ ಹೈಸ್ಕೂಲಿಗೆ ಬಂದಾಗ ನಮ್ಮ ಶಾಲೆಯಿಂದ ಸಜೇಕರ್ ಸರ್ ಅಂತ ಕನ್ನಡ ಗುರುಗಳು, ಅವರು ಒಂದು ಪತಿಕಾ ಅಂತಂದು ಕೈಬರಹದ ವಾರ್ಷಿಕ ಸಂಚಿಕೆ ತರೋರು. ಆ ವಾರ್ಷಿಕ ಸಂಚಿಕೆಗೆ ಒಂದು ಕವಿತೆ ಬರೆದಿದ್ದೆ. ಆ ಕವಿತೆಯನ್ನ ನೋಡಿ ಬಹಳ ಖುಷಿ ಪಟ್ಟಿದ್ರು. ಅದೊಂದು ಪ್ರೀತಿಯ ಕವಿತೆ ಇದು. ಅವಾಗೆಲ್ಲ ಕ್ರಶ್ ಯಾವುದೋ ಒಬ್ಬ ನಾನು ಮೆಚ್ಚಿಕೊಂಡ ಹುಡುಗಿಯ ಬಗ್ಗೆ ಬರೆದ ಕವಿತೆ ಅದು. ಆ ಕವಿತೆಯನ್ನು ನೋಡಿ ನಮ್ಮ ರಾಜಶೇಖರ್ ಕಪ್ಪಾಳೆ ಅಂತ ಪ್ರಿನ್ಸಿಪಾಲ್ರು, ಅವರು ಮೊದಲಾಗಿ ಕನ್ನಡ ಗುರುಗಳು ಮೊದಲಾಗಿ ನೀನ್ ಬರ್ದಿದ್ದು ಇಷ್ಟು ಜನ ಬರೀತೀಯ ಅಂತ. ಹೌದು ಸರ್, ನಾನೇ ಬರ್ದಿದ್ದು ಅಂತ. ಅಂದ್ರೆ ಆಗ್ಲೇ ಇತ್ತು, ಬಾಲ್ಯದಿಂದಲೇ ಇತ್ತು. ನಾನು 5ನೇ ಕ್ಲಾಸು 6ನೇ ಕ್ಲಾಸ್ 7ನೇ ಕ್ಲಾಸ್ ಇದ್ದಾಗಲೇ ಮೂಲ ಮಹಾಭಾರತ ರಾಮಾಯಣ ಓದ್ಕೊಂಡ್ಬಿಟ್ಟಿದ್ವಿ. ನಿಂಗಪ್ಪ ಚೇಳಗೇರಿ ನಾನು ತುಂಬಾ ಅತ್ಯಂತ ಅಂತರಾತ್ಮೀಯರು. ನಾವು ಅವ್ರ ಮನೆಯಲ್ಲೇ ಬೆಳೆದಿದ್ದು. ನಾನು ಆ ತರದ ಕೃತಿಗಳನ್ನ ಅವಾಗ್ಲೇ ಓದಿದ್ವಿ. ಹೆಚ್ಚಿನ ಓದು ನಮ್ಗೆ ಅವಾಗಲೇ ಪ್ರಾಪ್ತವಾಗಿತ್ತು. ಆ ಕಾರಣಕ್ಕಾಗಿ ನನ್ನೊಳಗೆ ಒಬ್ಬ ಸೃಜನಶೀಲ ಲೇಖಕ ಅವಾಗ ತಾನೇ ಅರಳಿದ್ದ. ಆಮೇಲೆ ಭಾವಗೀತೆಗಳನ್ನ ಕೇಳ್ತಾ ಇದ್ವಿ, ಭಜನೆಗಳನ್ನ ಮಾಡ್ತಾ ಇದ್ದೆ ನಾನು. ಸಂಜೆ ಆದ್ರೆ ನಮ್ಮ ಬೀದಿಯಲ್ಲಿ ಚಾಮುಂಡೇಶ್ವರಿ ಭಜನಾ ಸಂಘ ಅಂತ ಇದೆ. ಆ ಭಜನಾ ಸಂಘದಲ್ಲಿ ಭಜನೆ ಮಾಡ್ತಾ ಇದ್ದೆ ನಾನು. ಅವಾಗ ಲಯ, ಲಳಿ, ತಾಳ, ರಿದಮ್, ನಾದ ಅಂತ ಕರಿತೀವಲ್ಲ, ಅದೆಲ್ಲ ನನಗೆ ಪ್ರಾಪ್ತವಾಗಿತ್ತು ಅವಾಗಲೇ. ಆಮೇಲೆ ನಾನು ಕೂಲಿ ಕಾರ್ಮಿಕ ಸ್ವತಃ ಆಗಿದ್ದು ಬೆಳೆದಿದ್ದರಿಂದ ಬಾಲ್ಯದಲ್ಲಿ ಅಜ್ಜಿ ಹೇಳೋ ಕತೆ, ಅಜ್ಜ ಹೇಳೋ ಕತೆ, ಆಮೇಲೆ ಅಜ್ಜಿಯರು ಹಾಡೋ ಹಾಡುಗಳು, ಕಾರ್ಮಿಕರು ಹಾಡುವ ಜನಪದ ಗೀತೆ, ಗೀಗಿ ಪದ, ಸೋಪಾನೆ ಪದ, ಮದುವೆ ಪದ, ಇವುಗಳನ್ನೆಲ್ಲ ಕೇಳ್ಕೊಂಡು ಬೆಳೆದ್ರು ನಾವು. ಆ ಕತೆಗಳನ್ನ, ಕತೆ ಕಟ್ಟುವ ರೀತಿಯನ್ನ, ಅವ್ರು ತೋರುವ ಪ್ರೀತಿಯನ್ನ ಪ್ರಾರಂಭದಿಂದಲೇ ಬಾಲ್ಯದಲ್ಲೇ ಉಂಡು ಬೆಳೆದವ್ರು ನಾನು ಇಡೀ ಬೀದಿಯ ಮಗನಾದೆ. ನಮ್ಮಪ್ಪ ನನಗೆ ಯಾವುದೋ ಕಾರಣಕ್ಕೆ ಶಾಲೆಗೆ ಹೋಗೋದು ಬೇಡ ಅಂತ ಅಂತಾರೆ. ನಾನು ಹೋಗ್ತೀನಿ ಅಂತ ಆಟ ಆಡಿದಾಗ ಕೂಲಿ ಮಾಡಿ ತಂದು ಕೊಟ್ಟು ನೀನು ಹೋಗೋದಾದ್ರೆ ಅಂತಾರೆ. ಹಾಗಾಗಿ ನಾನು ಸಂಜೆ ಒಂದು ಬಿಟಿ ಪಾಟೀಲ್ ನಮ್ಮೂರ ಹತ್ತಿ ಜೀನ್ ಇದೆ, ಆ ಹತ್ತಿ ಜೀನಲ್ಲಿ ಕೆಲಸ ಮಾಡಿ ರಾತ್ರಿ ಅಪ್ಪನಿಗೆ ತಂದು ಬೆಳಗ್ಗೆ ಕೂಲಿ ಕೊಟ್ಟು ನಾನು ಸ್ಕೂಲ್ಗೆ ಹೋಗ್ಬೇಕಿತ್ತು.
ಓಕೆ. ರಾತ್ರಿ ಎಲ್ಲ ಅಲ್ಲಿ ಕೆಲಸ. ನನಗೆ ಅಮಾಸೆ ಹುಣ್ಣಿಮೆ ಅಂತ ಕರೆಯೋರು ಸ್ಕೂಲು ಮಕ್ಕಳೆಲ್ಲ. ಅಮಾಸೆ ಹುಣ್ಣಿಮೆ ಒಂದ್ಸಲ ನಿದ್ದೆ ಬಂದು ಅಲ್ಲೇ ಮಲ್ಕೊಂಡ್ಬಿಡ್ತಿದ್ದೆ, ತುಂಬಾ ಸುಸ್ತಾಯ್ತು, ಚಿಕ್ಕ ಮಗು ನಾನು. ಆಮೇಲೆ ಅವ್ವ ಏನ್ ಮಾಡೋಳು ಅಂತಾರೆ, ಎಬ್ಸವ ನೀನು, ಬೆಳಿಗ್ಗೆ ಬಂದು ಮಲ್ಕೊಂತಿದ್ದೆ. ನಾನು ನಿದ್ದೆ ಮಾಡೋದು ನೋಡಿ ಸಾಕಾಗಿ ಬಂದಾನೆ ಅಂತ ಅವ್ವ ಎಬ್ಸ್ತಾನೆ ಇರ್ಲಿಲ್ಲ. ಹಾಗಾಗಿ ಅವತ್ತು ಶಾಲೆ ಚಕ್ಕರ್, ಲೇಟ್ ಆಗಿ ಹೋದ್ರೆ ಹೊಡಿತಾರೆ ಅಂತ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ ನಾನು. ಹಾಗೆ ನನಗೆ ಅಮಾಸೆ ಹುಣ್ಣಿಮೆ ಅಂತ ನಾವು ಶನಿವಾರ ಭಾನುವಾರ, ಶನಿವಾರ ಬೆಳಗಿನ ಶಾಲೆ ಹೇಗೋ ಹೋಗ್ತಿದ್ದೆ. ಶನಿವಾರ ಕೂಡ ಅಪ್ಪ ಹಿಂಸೆ ಕೊಡೋರು. ನೀನು ಒಂದು ಹೊರೆ ಸೌದೆ ಹೊತ್ಕೊಂಡ್ಬಂದು, ಕಾಡು 6-7 ಕಿಲೋಮೀಟರ್ ಕಾಡು ಹೋಗಿ ಹೊತ್ಕೊಂಡ್ಬಂದು ಸೌದೆ ಹಾಕಿ ಆ ನಂತರ ನಾನು ಶಾಲೆಗೆ ಹೋಗ್ಬೇಕಿತ್ತು. ಆ ಸೌದೆ ಹೊತ್ಕೊಂಡ್ ಬರುವಾಗ ವೀರಾಪುರದ ಹುಡುಗಿಯರು ಶಾಲೆಯಿಂದ ಮನೆಗೆ ಹೋಗ್ತಾ ಇರೋರು. ಅವ್ರು ಬರ್ತಾರೆ ಅಂತಂದು ನಾನು ಸೌದೆ ಹೊರೆನ ಹೀಗೆ ಬಾಗಿಸ್ಕೊಳ್ತಿದ್ದೆ, ನಾನು ಅಂತ ಗೊತ್ತಾಗಬಾರ್ದು ಅಂತ. ಅಂದ್ರೆ ಅವಮಾನ, ಹುಡುಗಿಯರಿದ್ರೆ ಅವಮಾನ ಅಂತ. ಹಾಗೆ ಸೌದೆ ಹೊರೆ ಬಾಗಿಸ್ಕೊಂಡು ಅಲ್ಲಿ ನಮ್ಮೂರು ಮಠ ಅಂತ ಇದೆ, ತಣ್ಣೀರ್ ಹಳ್ಳ ಅಂತ ಒಂದಿದೆ. ತಣ್ಣೀರ್ ಹಳ್ಳದಲ್ಲಿ ಒಂದ್ಸಲ ಆ ಕಟ್ಟಿಗೆ ಹೊರೆ ಇಳಿಸಿ ಅಲ್ಲಿ ತಣ್ಣೀರ್ ಕುಡಿದು ಆಮೇಲೆ ಅಲ್ಲಿಂದ ಹೊತ್ರೆ ನಮ್ಮೂರ ಮಠ, ಮುಖಪಚ್ಚಿನ ಮಠ ಅಂತ ಇದೆ. ಆತ ಓಡಾಡುವ ದೇವರು ಅಂತ, ಆತನ ಬಗ್ಗೆ ಅಷ್ಟೊಂದು ಪ್ರೀತಿ ಗೌರವ ಇದೆ ನಮ್ಮೂರಲ್ಲಿ. ಬಹಳ ಒಳ್ಳೆಯ ಮಠ ಅದು. ಅಲ್ಲಿ ಬಂದು ಒಂದು ಹೊರೆ ಇಳಿಸಿ ಅಲ್ಲಿ ಮತ್ತೆ ಹೊಳೆ ನೀರು ಕುಡಿದು ಮತ್ತೆ ಹೊತ್ಕೊಂಡು ನೋಡಿದ್ರೆ 3ನೇ ಹೋಗಿ ಇಳಿಸೋದು ಜಾಗ ಇರೋದು ನಮ್ಮ ಮನೆ. ಹಾಗೆ ಮಾಡಿ ಮತ್ತೆ ಶಾಲೆಗೆ ಹೋಗ್ಬೇಕು. ಆಮೇಲೆ ಭಾನುವಾರ ದಿವಸ ಕೆಲಸ ಇರ್ಲಿಲ್ಲ, ಕೂಲಿಗೆ ಹೋಗ್ಲೇಬೇಕು. ಅವತ್ತು ಸೌದೆ ತಂದು ಮನೆಗೆ ಇಟ್ಕೋಬೇಕು. ಆ ತರದ ಕಷ್ಟದ ಪರಿಸ್ಥಿತಿ. ಮನೆಯಲ್ಲಿ ಕೂಳಿನ ಕಾಳಗ, ಅಪ್ಪ ಸೋಮಾರಿ ಅಪ್ಪ, ಮುಗ್ಧತೆ ಅನ್ನೋದಕ್ಕಿಂತ ಮೂರ್ಖತನದ ಬದುಕನ್ನ ಬದುಕಿದ ಅಪ್ಪ. ಅವ್ವ ಬಹಳ ಮುಗ್ಧೆ, ಅವನ ಮೇಲೆ ಯಾವಾಗ್ಲೂ ಆಕ್ರಮಣ ಮಾಡೋನು. ಅನ್ನ ಕಂಡವ್ರೆ ಅಲ್ಲ ನಾವು, ಅನ್ನ ಮಾಡ್ಬೇಕು. ನಮ್ಮನೇಲೂ ಅನ್ನ ಮಾಡವ ಅವ್ವ ಅಂತ ಕರಿತೀವಿ ನಾವು. ಹಬ್ಬಕ್ ಮಾಡ್ತೀವಿ ಅಂತ ಹೇಳಿ ಹಬ್ಬದಲ್ಲೂ ಕೂಡ ಅನ್ನ ಸಿಗ್ತಿರ್ಲಿಲ್ಲ ನಮಗೆ. ಪಕ್ಕದ ಮನೆ ನಾಗಮ್ಮ ಈ ಉಳಿದದ್ದು ಬಳದದ್ದು ಕೊಡೋಣ ಮಕ್ಕಳಿಗೆ ಅಂತಂದು ರುದ್ರಿ ಅಂತ ಕರೆಯೋದು ನಮ್ಮ ಅವ್ವನ. ರುದ್ರಿ ಅಂತ ಕರೀತು ಅಂತಂದ್ರೆ ಅನ್ನ ಅವಾಗೆಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು. ಆ ಉಳಿದದ್ದು ಕೊಡ್ತದೆ ಅಂತ ನಾನು ನಮ್ಮ ತಂಗಿ ಓಡ್ಕೊಂಡು ಹೋಗ್ತಿದ್ವಿ. ಅಲ್ಲೊಂದಿಷ್ಟು ಸಾರು, ಒಂದಿಷ್ಟು ಚಟ್ನಿ, ಒಂದಿಷ್ಟು ಉಳಿದದ್ದು ಅನ್ನ ಕೊಟ್ಟು ಕಳ್ಸೋದು. ನಾವು ಒಂದೊಂದು ತುತ್ತು ಮಾಡಿ ಕೊಡೋದು. ಅದ್ರ ರುಚಿಗೆ ನಾವು ದಂಗಾಯಿ ಬಿಡ್ತಾ ಇದ್ವಿ. ಅಯ್ಯೋ ಎಂತ ರುಚಿ ಇದೆ, ನಮಗೂ ಹಿಂಗ್ ಮಾಡುವಾಗ ಹಬ್ಬಕ್ಕೆ ಮಾಡ್ತೀನಿ ಅಂತ. ಮತ್ತೆ ಏನ್ ಆಹಾರವನ್ನ ಸೇವಿಸ್ತಾರೆ ನಾವು? ನೀವು ನಂಬ್ತೀರ ಇಲ್ವೋ, ಅದು ನಿಮ್ಗೆ ಏನು ಉತ್ಪ್ರೇಕ್ಷೆ ಅನ್ಸ್ಬೋದು. ತುಂಬಾ ಬಡತನ, ಎಂತ ಕಿತ್ತು ತಿನ್ನೋ ಬಡತನ. ಕೂಳಿನ ಕಾಳಗ ಅಂತ ಹೇಳಿದ್ನಲ್ಲ, ಅದೇ ಕಾರಣಕ್ಕೆ ರಾತ್ರಿ ಹುಣಸೆ ಬೀಜನ ಹುರಿದು ಸಿಪ್ಪೆ ತೆಗೆದು ಉಪ್ಪು ನೀರಲ್ಲಿ ನೆನೆ ಇಟ್ಟು ಬೆಳಿಗ್ಗೆ ತಿಂತಿದ್ವಿ. ಅದೇ ಊಟ, ಅದಕ್ಕೂ ಹೊಡೆದಾಡ್ತಿದ್ವಿ. ಅಷ್ಟು ಪರಿಸ್ಥಿತಿ. ಆಮೇಲೆ ಒಂದ್ ಸೇರು ಮಂಡಕ್ಕಿ ಅಂತ ಬರ್ತದೆ, ಪುರಿ ಅಂತಿರಲ್ಲ ಈ ಮೈಸೂರು ಕಡೆ. ಈ ಒಂದ್ ಸೇರ್ ಮಂಡಕ್ಕಿ ತರಿಸಿದ್ರೆ ಚಟ್ನಿ ಹಚ್ಚಿ, ಚಟ್ನಿ ಸೌರದು ಅಂತಾರ. ಚಟ್ನಿ ಸೌರು ಒಂದು ಹಿಡಿ ಕೊಟ್ಟು ಈ 1 ಚೊಂಬಲ 2 ಚೊಂಬ ನೀರು ಕುಡಿದು ಮಲ್ಕೋ ಸುಮ್ಮನೆ ಅಂತ. ಮನೆ ಹುಲ್ಲಿನ ಮನೆ ನಮ್ದು. ಇಡೀ ಮಾಸೂರಿಗೆ ನಮ್ಮ ಬೀದಿಗೆ ನಮ್ದೇ ಒಂದು ಹುಲ್ಲಿನ ಮನೆ. ಆ ಹುಲ್ಲಿನ ಮನೆಯಲ್ಲಿ ಮಳೆ ಬಂತು ಅಂದ್ರೆ ಪೂರ್ಣ ಜಾಗರಣೆ. ಯಾವ್ದೋ ಒಂದು ಸೋರದ ಮೂಲೆಯಲ್ಲಿ ಅವ್ವ ಕೂತ್ಕೊಂಡಿರೋದು. ಅವನ ಪಕ್ಕದಲ್ಲಿ ಕೋಳಿ ತನ್ನ ಪಿಳ್ಳೆಗಳನ್ನ ಹೀಗೆ ಮಾಡ್ಕೊಂಡಿರ್ತದ ನೋಡಿ, ರೆಕ್ಕೆಯಲ್ಲಿ ಮುಚ್ಕೊಂಡಿರ್ತದಲ್ಲ. ಹಾಗೆ ಅವನ ಸೆರಗಲ್ಲಿ, ಅದೊಂದು ಸ್ವರ್ಗೀಯ ಸುಖ ಅದು ಅವನ ಸೆರಗಲ್ಲಿ ಇರೋದು. ಅಂದ್ರೆ ಆ ಅವನ ಸೆರಗಲ್ಲಿ ನಾವೆಲ್ಲ ಸೇರ್ಕೊಳ್ತಾ ಇದ್ವಿ 6 ಜನ. ಅವ್ವ ರಾತ್ರಿ ಎಲ್ಲ ನಿದ್ದೆ ಬರಲ್ವಲ್ಲ, ನೀರನ್ನ ಮುಚ್ಚಿ ಹಾಕ್ಬೇಕು ಪಾತ್ರೆ ತಗೊಂಡು, ಒಳ ಬಂದ್ ನೀರನ್ನ. ಆಮೇಲೆ ಅವು ಒಂದ್ ಕತೆ ಹೇಳೋದು. ಆ ಬಡವ ಕೊಡ್ಲಿ ಕಳ್ಕೊಂಡಂತ ಕತೆ. ಶಿವ ಬಂದು ಹುಡುಕೊಡ್ತಾನೆ, ಬಂಗಾರದ್ದು ತಗೋದ್ರೆ ಇದು ನಂದಲ್ಲ, ಬೆಳ್ಳಿ ತಗೋ ನಂದಲ್ಲ, ಕಬ್ಬಿಣದ್ ಕೂಡ ಬಂದ ಇದು ನಂದು. ಆ ಪ್ರಾಮಾಣಿಕತೆಯ ಬಗ್ಗೆ ಅವ್ವ ನನಗೆ ಕತೆ ಹೇಳೋದು. ಇದನ್ನೇ ಎಷ್ಟ್ ಸಲ ಹೇಳ್ತೀವ ಕತೆನ, ಬೇರೆ ಕತೆ ಹೇಳು ಅಂದ್ರೆ ಇದನ್ನ ಕೇಳು, ಮೊದಲು ಪ್ರಾಮಾಣಿಕನಾಗಿರು. ನೀ ಪ್ರಾಮಾಣಿಕನಾಗಿದ್ರೆ ಪರಮಾತ್ಮ ತಾನೇ ಬರ್ತಾನೆ. ಆ ತರದ ಅವ್ವ, ಅದೊಂದು ಮುಗ್ಧ ಲೋಕ. ಯುಗಾದಿ ಹಬ್ಬದ ದಿವಸನೇ ಅವನ ಅಪ್ಪ ಇಲ್ಲಿ ಒಂದು ತುಂಡು ಇಲ್ಲಿ ಒಂದು ತುಂಡು ಹಂಗೆ ಕೈ ಮುರಿದು ಹಾಕ್ಬಿಟ್ಟಿರ್ತಾರೆ. ಅವತ್ತು ತೆಗೆದುಕೊಂಡ್ ಬಂದಂತ ದುಡ್ಡನ್ನ, ನಾನು ಕೂಲಿಂದ ತಂದು ಕೊಟ್ಟ ದುಡ್ಡನ್ನ ಹೋಟೆಲ್ಗೆ ಕೊಟ್ಬಿಟ್ಟಿರ್ತಾರೆ. ನಮ್ಮೂರಲ್ಲಿ ಒಂದು ಉಡುಪಿ ಹೋಟೆಲ್ ಬಂದಿತ್ತು. ಆ ಉಡುಪಿ ಹೋಟೆಲ್ ಅಂತೂ ನಮ್ಮ ಅಪ್ಪನ ಫೇವರೇಟ್ ಪ್ಲೇಸ್ ಅದು. ಅಲ್ಲಿ ಹೋಗಿ ಕೂತ್ಕೊಳ್ಳೋದು. ಯಾರು ಗೌಡ್ರೆ ಅಂತಾರೆ ಅವ್ರಿಗೆಲ್ಲ ದೋಸೆ ಹೇಳೋದು, ದೊಡ್ಡ ಸಿಕ್ಕಿ ಮಾಡೋದು, ದಿಮಾಕ್ ಮಾಡೋದು, ನಾನು ಏನೋ ಗತ್ತು ತೋರ್ಸೋದು, ಸಿಗರೇಟ್ ಸೇರೋದು. ಈ ತರ ಮಾಡಿ ನಮ್ನೆಲ್ಲ ಪೂರ್ತಿ ಬೀದಿ ತಂದ್ಬಿಡ್ತಾರೆ, ದುಡಿಯಂಗಿಲ್ಲ. ಆಮೇಲೆ ಅವ್ವ ಬಹಳ ದೊಡ್ಡ ಕುಟುಂಬದಿಂದ ಬಂದಂತವ್ರು, ಶ್ರೀಮಂತ ಮಂತದಿಂದ, ಸ್ವಾಭಿಮಾನಿ. ನಮ್ ಬೀದಿಲಿ ಯಾರಾದ್ರೂ ಮದುವೆ ಆಗುತ್ತೆ ಅಂತಂದ್ರೆ ಬೆಳಿಗ್ಗೆನೆ ನಮ್ಮನ್ನ ಅರ್ಲಿ ಮಾರ್ನಿಂಗ್ ಕರ್ಕೊಂಡು ಹೋಗ್ಬಿಡೋದು ಜಮೀನಿಗೆ. ಅಲ್ಲಿ ಹೋಗಿ 1-2 ಎಕರೆ ಕೊನೆಯದು ಉಳಿದಿತ್ತು, ನಮ್ಮಪ್ಪ ಉಳಿಸಿದ್ದ. ಅದು ನಾನು ಗಲಾಟೆ ಮಾಡಿ ಅದು ಮಾರಾಟ ಆಗಂಗೆ ನೋಡ್ಕೊಂಡಿದ್ದೆ ನಾನು. ಹಾಗಾಗಿ ಉಳಿದಿತ್ತು ಅದು. ಆ ಹೊಲ ಕರ್ಕೊಂಡು ಹೋಗ್ಬಿಡೋದು, ಹಸು ಹೊಡ್ಕೊಂಡು ಎಮ್ಮೆ ಹೊಡ್ಕೊಂಡು ರಾತ್ರಿ ಸಂಜೆ ಎಲ್ಲ ಕೆಲಸ ಮಾಡ್ಕೊಂಡು. ಅವಾಗ ಈ ಮದುವೆ ಮನೆಯಲ್ಲಿ ರೆಕಾರ್ಡ್ ಹಾಕೋದು, ಅವಾಗ ಇದ್ರ ಪ್ಲೇಟ್ ಇರ್ತದಲ್ಲ,
ಹಾಕಿದ್ಮೇಲೆ ಅದು ಕೊನೆಯ ರೆಕಾರ್ಡ್ ಕೇಳಿದ್ಮೇಲೆ ತೆಗೆದ್ಮೇಲೆ ನಡ್ರಿ ಹೋಗೋಣ ಅಂತ ಬರೋದು. ಯಾಕೆ ನಮ್ಮ ಮಕ್ಕಳು ಕರೀದೇ ಇರೋ ಮದುವೆಗೆ ಹೋಗೋದು ಬೇಡ, ಅಲ್ಲಿ ಕೈ ಬಾಯಿ ನೋಡ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ಬೀದಿಲಿ ಮದುವೆ ಆದ್ರೆ ನಮಗೆ ದೊಡ್ಡ ನರಕ. ಅಯ್ಯೋ ಹಂದ್ರ ಹಾಕ್ತಾ ಇದಾರೆ ಅಂದ್ರೆ ನಮಗೆ ಬಂತು ಒಂದು ಇಡೀ ದಿನ ರಾತ್ರಿವರೆಗೂ ಅಲ್ಲೇ ಹೊಲದಲ್ಲಿ ಕೆಲಸ ಮಾಡ್ಬೇಕು. ಹಾಗೆ ಮಾಡೋದು ಅದು ಬರ್ಬರವಾದ ದಿನಗಳಿದ್ದಂತ ಬಾಲ್ಯ. ಎಲ್ಲರಿಗೂ ಬಂಗಾರದ ಬಾಲ್ಯ ಇರ್ತದೆ, ನನಗೆ ಅಂಗಾರದ ಬಾಲ್ಯ. ಅಂಗಾರ ಅಂದ್ರೆ ಭಸ್ಮ. ಅಂಗಾರದ ಬಾಲ್ಯ ಬಹಳ ದುರ್ದಿನಗಳು. ಅಂತ ದಿನಗಳು ನನ್ನನ್ನು ಕೊಲ್ಲಲು ಬಂದವನಿಗೂ ಬರಬಾರದು, ಅಷ್ಟು ಭಯಾನಕವಾದಂತ ದಿನಗಳು. ಆ ಬಾಲ್ಯ ಅಷ್ಟು ಶೋಕ ತತ್ವವಾದದ್ದು ನನಗೆ. ಆಮೇಲೆ ನನಗೆ ಅದು ಏನ್ ಮಾಡ್ತು ಅಂತಂದ್ರೆ ಇಡೀ ಬೀದಿಯ ಮಗನಾಗಿ ಬೆಳೆಯೋ ಹಾಗೆ ಮಾಡ್ತು. ನಾನು ಚಂದ್ರಹಾಸನ ಬಾಲ್ಯ ನಂದು. ಯಾಕಾಗಿ ಅಂದ್ರೆ ಈ ಕಷ್ಟ, ಈ ಶ್ರಮ, ಈ ಪರಿಸ್ಥಿತಿ ನನಗೆ ಎಲ್ಲರಿಗೂ ಸಹಾಯ ಮಾಡ್ತಿದ್ದೆ. ಅವ್ರ ಮನೇಲಿ ಊಟ ಮಾಡ್ತಿದ್ದೆ, ಅವ್ರು ಕೊಟ್ಟು ತಿಂತಿದ್ದೆ, ಅವ್ರು ಹೇಳಿದ ಕೆಲಸ ಮಾಡ್ತಿದ್ದೆ. ಅವಾಗ ಏನಾಗ್ತಾ ಇತ್ತು ಅಂತಂದ್ರೆ ಅವ್ರ ಬದುಕುಗಳನ್ನ ಹತ್ತಿರದಿಂದ ನೋಡ್ತಿದ್ದೆ, ಅವ್ರ ಜೀವನ ನೋಡ್ತಿದ್ದೆ. ಒಂದೊಂದು ಮನೇಲಿ ಒಂದೊಂದು ಸಮಸ್ಯೆ ಇರೋದು. ಅವರ ಅತ್ಯಂತ ಹತ್ತಿರದ ಒಡನಾಟ ಇರೋದ್ರಿಂದ ನನ್ನ ಅಡಿಗೆ ಮನೆಯಿಂದ ಹಿಡಿದು ಎಲ್ಲ ಇಡೀ ಮನೆಯ ಮಗನ ತರ ನೋಡ್ಕೊಳ್ಳೋದು. ಯಾರೋ ಇಲ್ಲಿ ಯಾಕೆ ಬಂದೆ, ಅಲ್ಲಿ ಯಾಕೆ ಬಂದೆ, ಅವರು ನನ್ನ ಎಷ್ಟು ಪ್ರೀತಿಸ್ತಾ ಇದ್ದು. ಮನೆಯ ಮಗ ಬೆಡ್ರೂಮ್ಗೆ ಹೋದ್ರು ಬಾ ಕೂತ್ಕೊಂತ ಅಷ್ಟು ಪ್ರೀತಿಯಿಂದ ನನ್ನನ್ನ ಒಬ್ಬ ತಮ್ಮನಾಗಿ, ಒಬ್ಬ ಬಂಧು ಆಗಿ, ಒಂದು ಆತ್ಮೀಯ ಮಗುವಾಗಿ ಹಾಗೆ ನೋಡ್ಕೊಂಡ್ಬಂದು ತಂದೆ ತಾಯಿಗಳಾಗಿ. ಹಾಗಾಗಿ ಇಡೀ ಬೀದಿಯ ಮಗನಾಗಿ ಬೆಳೆದೆ. ಅದು ನನಗೆ ಬಹಳ ಪ್ಲಸ್ ಪಾಯಿಂಟ್ ಆಯ್ತು. ಬಹಳಷ್ಟು ಬದುಕುಗಳನ್ನ ಅತ್ಯಂತ ಹತ್ತಿರದಿಂದ ನಿಕಟವಾಗಿ ನೋಡಕ್ ಸಾಧ್ಯ ಆಯ್ತು. ಅದು ನನಗೆ ಒಂದು ದಟ್ಟವಾದ ತೀವ್ರವಾದ ಜೀವನಾನುಭವವನ್ನು ದಕ್ಕಿಸಿಕೊಡ್ತು. ಆಮೇಲೆ ನಾನು ಹೇಳಿದ್ನಲ್ಲಿ ಕಾರ್ಮಿಕರೊಂದಿಗೆ ಒಡನಾಟ, ಡೊಳ್ಳಿನ ಪದಗಳು, ಗೀಗಿ ಪದಗಳು, ದಾಸರ ಪದಗಳು, ಆಮೇಲೆ ಜನಪದ ಗೀತೆಗಳು, ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ರಿಂದ ಆಯಾಸ ಪರಿಹಾರ ಆಗ್ಬೇಕು ಅಥವಾ ಗೊತ್ತಾಗದಂಗೆ ಇರ್ಬೇಕು ಅನ್ನೋ ಕಾರಣಕ್ಕಾಗಿ ಅವರೆಲ್ಲ ಹಾಡೋರು. ನಾಟಿ ಮಾಡುವಾಗ, ಕಳೆ ಕೀಳುವಾಗ, ಶೇಂಗಾ ತರಿಯುವಾಗ, ಮೆಣಸಿನ ಹಣ್ಣು ಬಿಡಿಸುವಾಗ, ಹತ್ತಿ ಬಿಡಿಸುವಾಗ, ಈ ತರದ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ನನಗೆ ಗೊತ್ತಿಲ್ಲದೇ ಆ ಪ್ರಜ್ಞೆ ನನ್ನಲ್ಲಿ ಅಳ್ತಾ ಬಂತು. ಹೌದು. ನಮ್ಮನೇಲಿ ನಾನೇ ಒಬ್ಬ ಮೊದಲ ಅಕ್ಷರವಂತ. ಎಲ್ಲ ನನ್ನ ತಂದೆ ತಾಯಿಗಳು ಇಬ್ರು ನಿರಕ್ಷರ ಕುಕ್ಷಿಗಳು, ಅವ್ರು ಸೈನ್ ಮಾಡೋಕ್ಕೂ ಬರಲ್ಲ. ಹಾಗಾಗಿ ನನಗೆ ಅದು ಸಹಜವಾಗಿ ಬಂತದು. ನಿಂಗಪ್ಪ ಚೇಳಗಿರಿ ಕೂಡ ಸಾಹಿತಿನೇ, ನಾವಿಬ್ರು ಸಾಹಿತಿಗಳಾದ್ವಿ. ನಾನು ಅವನ ಮನೆಯಲ್ಲೇ ಬೆಳೆದೆ. ಹಾಗಾಗಿ ಬಾಲ್ಯದಲ್ಲೇನೆ ಆ ಸೃಜನಶೀಲತೆ ನನ್ನಲ್ಲಿ ಮೈದಾಳ್ತು. ಆ ಕಾರಣಕ್ಕಾಗಿ ಈಗ ನಾನು ನೆಕ್ಸ್ಟ್ ಪ್ರಶ್ನೆನ ಕೇಳೋದಕ್ಕಿಂತ ಮುಂಚೆ ಸರ್, ಒಂದು ಯಾವ್ದಾದ್ರು ವಚನ ಅಥವಾ ಯಾವ್ದಾದ್ರು ಒಂದು ಕವನ ಅದು ಬರೆದು ಓದ್ಬೇಕು. ನಾನು ಓದ್ಬೇಕು ಅಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ವಚನವನ್ನ ಹೇಳ್ಬೋದಾ? ವಚನ ಇಲ್ಲ, ವಚನ ಪುಸ್ತಕ ತರಬೇಕಿತ್ತು. ನಾನು ನಿಮ್ ಮೊದಲೇ ಹೇಳಿದ್ರೆ ತರ್ತಿದ್ದೆ. ನಾನು ಈಗ ಓದ್ಬೇಕು ಅಂದ್ರೆ ಕವಿತೆ ಓದ್ಬೋದು. ಓದ್ತೀರಾ ಯಾವ್ದಾದ್ರು? ಓದ್ತೀನಿ, ಖಂಡಿತ ಓದ್ತೀನಿ. ಸಿ ಅಶ್ವಥ್ ಅವ್ರು ಹಾಡಿದ ಕವಿತೆ ಇದು. ಅವ್ರು ಗಾನಗಾರುಡಿಗ ಗೊತ್ತಲ್ಲ ನಿಮಗೆ. ಭಾವಗೀತೆಯಲ್ಲಿ ಬಹಳಷ್ಟು ಸಾಧನೆ ಮಾಡಿದಂತ, ಸಿದ್ಧಿಯನ್ನ ಸಾಧಿಸಿದಂತವ್ರು. ಅವರು ಹಾಡಿದ್ದಾರೆ ಇದನ್ನ. ಸುನೀತಾ ಚಂದ್ರಕುಮಾರ್ ಅಂತ ತುಂಬಾ ಒಳ್ಳೆಯ ಸಂಗೀತ ನಿರ್ದೇಶಕಿ. ಅವ್ರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಬಹಳ ಚಂದ ಮೂಡಿ ಬಂದಿದೆ. ಇದನ್ನ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ನಾನು ನನ್ನ ಮೊದಲ ಹೆಂಡತಿ ಡೈವರ್ಸ್ ಕೊಟ್ಟ ದಿನ ಆಕೆಯನ್ನು ಊರಿಗೆ ಬಿಟ್ಟು ಬರುವಾಗ, ಮನೆಗೆ ವಾಪಸ್ ಬರುವಾಗ ನನ್ನ ಬಸ್ ಟಿಕೆಟ್ ಹಿಂಬದಿಯಲ್ಲಿ ಬರ್ಕೊಂಬಂದಂತ ಕವಿತೆ ಇದು. ಅದೊಂದು ಕತೆ ಆಗ ಬರೆದಂಥದ್ದು ಇದು. ಏಕೆ ಇರಿದೆ ಎನ್ನ ಎದೆಯ ಕವಿತೆಯ ಶೀರ್ಷಿಕೆ. ಅಂದ್ರೆ ನನ್ನನ್ನು ಬಿಟ್ಟು ಹೋಗಿದ್ದಾಳಲ್ಲ, ಆ ನೋವಿನಲ್ಲಿ, ಆ ವಿಷಾದದಲ್ಲಿ ಕಟ್ಟಿದ ಕವಿತೆ. ಏಕೆ ಇರಿದೆ ಎನ್ನ ಎದೆಯ ಇನಿತು ತೋರದೆ ದಯ, ಅರ್ಧ ದಾರಿ ಸವೆಸಿ ಜೊತೆಗೆ ಹೇಳಿ ಹೀಗೆ ವಿದಾಯ. ಅಂದ್ರೆ ಡೈವರ್ಸ್ ಕೊಟ್ಟಾದ್ಮೇಲೆ ಆ ಕ್ಷಣದಿಂದ ಎಂತಾಯಿತು ಈ ಇಮ್ಮನ, ಅಂದ್ರೆ ಇಮ್ಮನ ಅಂದ್ರೆ ಎರಡು ಮನ, ಎಂತಾಯಿತು ಈ ಇಮ್ಮನ ಎಲ್ಲೋಡಿತು ಆ ಇನಿತನ. ಇನಿತನ ಅಂದ್ರೆ ಪ್ರೀತಿ. ಎಂತಾಯಿತು ಈ ಇಮ್ಮನ ಎಲ್ಲೋಡಿತು ಆ ಇನಿತನ, ಒಕ್ಕ ವಿಕ್ಕಿ ಒಗತನ. ಒಗತನ ಅಂದ್ರೆ ಸಂಸಾರ, ಹಾಳು ಮಾಡ್ಬಿಡ್ತಲ್ಲ. ಒಕ್ಕ ವಿಕ್ಕದು ಅಂದ್ರೆ ನಾಶ ಮಾಡೋದು. ಒಕ್ಕ ವಿಕ್ಕಿ ಒಗತನ ಆವರಿಸಿತೆ ಸಿನಿತನ. ಈ ಕೆಟ್ಟ ಮನಸ್ಸು ಹೇಗೆ ಆವರಿಸ್ತು ನಿನ್ನ ಬದುಕನ್ನು, ಹೇಗೆ ಬರ್ಬಾದ ಮಾಡ್ತು. ಚಿತ್ತ ಭೇದದ ನಿಲುವು, ನಿನ್ ಮನಸ್ಸು ಒಡೆದು ಎರಡೇ ಯಾಕಾಯ್ತು, ಒಂದಿದ್ದದ್ದು ಏಕವಿದ್ದದ್ದು. ಮಿಥ್ಯ ಮಿಂಚಿದ ಚೆಲುವು, ಸುಳ್ಳೆ ಮಿಂಚಿ ಬಿಡುತ್ತಲ್ಲ, ಸತ್ಯ ಸೋತೋಯ್ತಲ್ಲ. ಯಾಕೆ ಸುಳ್ಳನ್ನ ಹೀಗೆ ಮಿಂಚುವ ಹಾಗೆ ಮಾಡಿದೆ. ಚಿತೆ ಏರಿಸಿತೆ ನಿಜವ, ನಾನು ಇಲ್ಲಿ ಒದ್ದಾಡ್ತಾ ಇದ್ದೀನಿ, ಬೇಗುದಿಯ ಬೆಂಕಿಯಲ್ಲಿ ನಳ್ತಾ ಇದ್ದೀನಿ. ಚಿತೆ ಏರಿಸಿತೆ ನಿಜವ, ನನ್ನನ್ನು ಚಿತೆ ಏರಿಸಿ, ನಿಜವನ್ನ ಚಿತೆ ಏರಿಸಿದಾಗ ನನ್ನನ್ನು ಏರಿಸಿ ಹೋಗ್ಬಿಟ್ಟಿಲ್ಲ. ಒದ್ದಾಡಿಸಿ ಒಲವ, ಚಿತೆ ಏರಿಸಿತೆ ನಿಜವ, ಒದ್ದಾಡಿಸಿ ಒಲವ. ಕೂಡಿತೆಂತು ಕ್ರೂರದಿ ಜೇನಿನೊಳಗೆ ವಿಷಹನಿ. ಇಷ್ಟು ಜೇನು ಹನಿಗಳಿದ್ದು, ನಮ್ಮ ಪ್ರೀತಿಯ ಜೇನು ಹನಿಗಳಲ್ಲಿ ವಿಷದ ಹನಿ ಎಲ್ಲಿಂದ ಬಂತು? ಕೂಡಿತೆಂತು ಕ್ರೂರದಿ ಜೇನಿನೊಳಗೆ ವಿಷಹನಿ, ವಿಶ್ವಾಸಕ್ಕೆ ವಿದ್ರೋಹದಿ
ಕೊನೆಗೊಳಿಸುತ್ತ ಕಂಬನಿ. ವಿಶ್ವಾಸಕ್ಕೆ ನೀನು ವಿದ್ರೋಹವನ್ನು ಮಾಡಿಬಿಟ್ಟಿಲ್ಲ, ನನ್ನನ್ನು ಬಿಟ್ಟು ಹೊರಟುಬಿಟ್ಟಿಲ್ಲ, ನಾನು ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೇನೆ ನಿನ್ನ ಮೇಲೆ. ವಿಶ್ವಾಸಕ್ಕೆ ವಿದ್ರೋಹವೇ ಕೊನೆಗೊಳಿಸುತ್ತ ಕಂಬನಿ, ಕೊನೆಗೊಳಿಸಿದ್ದು ನಿನ್ನ ಕಂಬನಿ ಮಾತ್ರ. ವೈಭವದ ಪಲ್ಲವಿ ಅಂದ್ರೆ ಆರಂಭ, ಈ ಕವಿತೆಯಲ್ಲಿ ಪಲ್ಲವಿ ಚರಣ ಅಂತ ಬರ್ತಾರೆ. ನಮ್ದು ಬದುಕಿನ ಪಲ್ಲವಿ ಹೇಗಿತ್ತು ಅಂದ್ರೆ ವೈಭವದಿಂದ ಕೂಡ, ವೈಭವದ ಪಲ್ಲವಿಗೆ ಚರಣದಲ್ಲೇ ಕೊಂಪೆ. ಮೊದಲನೇ ನುಡಿಗೆ ಬಂದ ತಕ್ಷಣ ಹಂಪೆ ಇದ್ದಂತ ಬದುಕು ಕೊಂಪೆ ಆಗಿ ಹೋಯ್ತಲ್ಲ, ಯಾಕೆ ಈ ಹಂಪಿಯ ಬದುಕನ್ನ ಕೊಂಪೆ ಮಾಡದೆ? ವಿಜಯನಗರ ಹೋಗಿ ಹಂಪಿ ಆಗದಿದೆಯಲ್ಲ, ಬರ್ಬಾದ್ ಆಗದಿದೆಯಲ್ಲ, ಮಾಡದೆ. ವೈಭವದ ಪಲ್ಲವಿಗೆ ಚರಣದಲ್ಲೇ ಕೊಂಪೆಯೇ, ಕೆನ್ನೀರಿನ ಹೃದಯ ಕಿನ್ನು ಉಳಿದ ಪಾಡು ಹಂಪೆ. ಈ ಕೆನ್ನೀರಿನ ನೋವಿನ ನೊಂದ ಬೆಂದ ರಕ್ತವನ್ನೇ ಚಿಮ್ತಾ ಇರುವಂತ ಹೃದಯಕ್ಕೆ ಇನ್ನ ಉಳಿದ ಪಾಡು ಇದೆಯಲ್ಲ, ಜೀವನ ಇದೆಯಲ್ಲ, ಅದು ಹಂಪೆ. ವಿಜಯನಗರ ಆಗಿರಲ್ಲ, ಹಂಪಿನೇ ಆಗಿಹೋಯ್ತಲ್ಲ. ಈ ಬದುಕನ್ನು ಯಾಕೆ ಹಂಪೆ ಮಾಡಿದೆ? ನನ್ನ ವಿಜಯನಗರವನ್ನ ಯಾಕೆ ಪೂರ್ತಿ ಬರ್ಬಾದ್ ಮಾಡಿದೆ ಅನ್ನೋ ಪ್ರಶ್ನೆ. ಏಕೆ ಇರದೆ ಎನ್ನ ಎದೆಯ ಇನಿತು ತೋರದೆ ದಯ, ಅರ್ಧ ದಾರಿ ಸವೆಸಿ ಜೊತೆಗೆ ಹೇಳಿ ಹೀಗೆ ವಿದಾಯ. ಎಂತಾಯಿತು ಈ ಇಮ್ಮನ, ಎಲ್ಲೋಡಿತು ಆ ಇನಿತನ, ಒಕ್ಕ ವಿಕ್ಕಿ ಒಗತನ, ಆವರಿಸಿತೆ ಸಿನಿತನ. ಚಿತ್ತ ಭೇದದ ನಿಲುವು, ಮಿಥ್ಯ ಮಿಂಚಿದ ಚೆಲುವು, ಚಿತೆ ಏರಿಸಿತೆ ನಿಜವ, ಒದ್ದಾಡಿಸಿ ಒಲವ. ಕೂಡಿತೆಂತು ಕೂರದಿ ಜೇನಿನೊಳಗೆ ವಿಷಹನಿ, ವಿಶ್ವಾಸಕ್ಕೆ ವಿದ್ರೋಹದಿ ಕೊನೆಗೊಳಿಸುತ್ತ ಕಂಬನಿ. ವೈಭವದ ಪಲ್ಲವಿಗೆ ಚರಣದಲ್ಲೇ ಕೊಂಪೆಯೇ, ಕೆನ್ನೀರಿನ ಹೃದಯ ಕಿನ್ನು ಉಳಿದ ಪಾಡು ಹಂಪೆ, ಉಳಿದ ಪಾಡು ಹಂಪೆ. ನಿಜವಾಗ್ಲೂ ಸರ್, ಕೇಳ್ತಾ ಇದ್ರೆ ಇನ್ನ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಆ ಒಂದು ಲೈನ್ಗಳಾಗಿರ್ಬೋದು, ಅದು ಒಳ ಅರ್ಥಗಳಾಗಿರ್ಬೋದು, ಎಷ್ಟು ಅರ್ಥಪೂರ್ಣವಾಗಿ ಬರ್ತದೆ. ನಾನು ಏನ್ ಮಾಡಿದೀನಿ ಅಂದ್ರೆ ಬದುಕನ್ನ ಬರಹ ಮಾಡಿದೀನಿ. ನಿಮ್ಮ ಬದುಕನ್ನೇ ಬರಹ. ಏನು ನನ್ನ ಬದುಕಿನಲ್ಲಿ ಏನೇನು ಅನುಭವಗಳಾಗಿದಾವೆ, ನಾನು ಮತ್ತೆ ಬೇರೆ ಕಡೆ ಹುಡುಕಾಡಿನೇ ಇಲ್ಲ, ಅದನ್ನೇ ಅಕ್ಷರವಾಗಿ ಕಟ್ತಾ ಹೊರಟ್ಬಿಟ್ಟಿದ್ದೀನಿ. ಹಾಗಾಗಿ ಅದು ಅನನ್ಯವೋ ಅಪೂರ್ವವೋ ಯಾಕಾಗಿ ಇರ್ತದೆ, ಬಹಳ ಜನ ಕೇಳ್ತಾರೆ. ಈ ತರದ ಕವಿತೆ ನಾವು ಎಲ್ಲೂ ಕೇಳೇ ಇಲ್ವಲ್ಲ ಅಂತ. ನಾನು ಅವರ ಇವರ ಕವಿತೆಗಳಿಗಿಂತ ಕಾವ್ಯದಿಂದ ಪ್ರಭಾವಿತನಾಗಕ್ಕಿಂತ ನನ್ನ ಬದುಕಿನ ಪಾಡಿದೆಯಲ್ಲ, ಆ ಪಾಡಿನಿಂದನೇ ಹಾಡು ಹುಟ್ಟಿಸಿಕೊಂಡವನು. ಹಾಗಾಗಿ ನನ್ನ ಪಾಡೆ ಹಾಡಾಗಿರೋದ್ರಿಂದ ಬೆಂದು ಹೇಳ್ತಾರೆ, ಎನ್ನ ಪಾಡಿನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆ ಅಂತ ನಿನ್ನೆದೆಯು ಕರಗಿದರೆ ಅದರ ಸವಿಯನ್ನಿಷ್ಟು ಹಡಿಸು ನನಗೆ. ನಾನು ನನ್ನ ಪಾಡನ್ನ ಹಾಡು ಮಾಡಿ ಓದುಗನ ಕಲ್ಲು ಸಕ್ಕರೆ ಅಂತ ಹೃದಯ ಕರಗಿದಾಗ ಅದರ ರುಚಿಯನ್ನು ನಾನು ಉಣ್ತಾ ಆನಂದಿಸ್ತೇನೆ. ಅದು ನಿಜವಾಗ್ಲೂ ಅನುಭವಿಸಿದಾಗೆ ಆ ಒಂದು ಲೈನ್ಗಳು, ನಿಮಗೆ ಆಳದಲ್ಲಿ ಇರುವ ಅನುಭವನ ಪಕ್ವವಾಗಿ ಅಕ್ಷರವಾಗಿ ಕಟ್ಟಿಕೊಡ್ಬೇಕು. ಅವನು ನಿಜವಾದ ಕವಿ. ಆ ಫೀಲ್ ಅನ್ನ ನನಗಾದ ಫೀಲ್ ಅನ್ನ ಅಕ್ಷರದಲ್ಲಿ ಅಭಿವ್ಯಕ್ತಿಸಿದಾಗ ನಿಮಗೆ ಆ ಫೀಲ್ ಆಗ್ಬೇಕು. ನನ್ನ ಕವಿತೆ ನಿಮ್ಮ ಕವಿತೆ ಆದಾಗ ನಿಮ್ಮ ಹೃದಯವು ಕೂಡ ಆರ್ದ್ರವಾಗುತ್ತೆ, ತೇವಗೊಳ್ಳುತ್ತೆ. ಇಲ್ಲದೆ ಹೋದ್ರೆ ಆಗೋದಿಲ್ಲ. ಒಂದ್ ಮಾತಿದೆ, ಬರೆದವನ ಕಣ್ಣಲ್ಲಿ ಕಂಬನಿ ಇಲ್ಲದಿದ್ದರೆ ಓದುವವನ ಕಣ್ಣಲ್ಲಿ ಕಂಬನಿ ಹೇಗೆ ಬಂದಿತು. ನನ್ನಲ್ಲಿರುವ ತೇವ ನಿಮ್ಮಲ್ಲಿರುವ ಜೀವತೇವ ಆಗ್ಬೇಕು, ನನ್ನ ಭಾವತೇವ ನಿಮ್ಮ ಜೀವತೇವವಾದಾಗ ಆ ನನ್ನ ಕವಿತೆ ನಿಮ್ಮ ಕವಿತೆ. ಒಂದು ಕವಿತೆಯ ಗೆಲುವಿರುವಂತದ್ದು ಎಲ್ಲಿ ಅಂತಂದ್ರೆ ನನ್ನ ಕವಿತೆ ನಿಮ್ಮ ಕವಿತೆ ಆಗ್ತದೆ. ಈ ಲಂಕೇಶ್ ಕವಿತೆ ಓದಿದಿರಲ್ಲ, ಲಂಕೇಶ್ ಅವರ ಅವ್ವ ಇದೆ, ಅವ್ವ ನನ್ನವನು ಕೂಡ ಆಗ್ಬಿಡ್ತಾಳೆ. ಅದು ಗೆಲುವಿರೋದು, ಅದ್ರ ಚೆಲುವಿರೋದು ಅಲ್ಲೇನೆ. ಅವರು ಕೂಡ ಅದು ನನ್ನವ. ಲಂಕೇಶ ತನ್ನವನ ಬಗ್ಗೆ ಬರ್ಕೊಂಡಿಲ್ಲ, ನನ್ನವನ ಬಗ್ಗೆ ಬರ್ದಾರೆ ಅಂತ ಅನ್ಸುತ್ತೆ. ಅದು ಅವಾಗ ಅದರ ವಿಜಯ ಇರೋದು, ಅದ್ರ ಪಕ್ವತೆ. ಅದನ್ನ ಹಾಗೆ ಮಾಡೋದು ಹೇಗೆ ಅಂತಂದ್ರೆ ಓದುಗರದ ಈಗ ನಮ್ ಕೂಸು ತುಂಬಾ ಮುದ್ದಾಗಿತ್ತು ಅಂದ್ರೆ ಯಾರೋ ಎತ್ಕೊಳ್ತಾರೆ, ಅದು ಕೈಗೆತ್ತಿಕೊಂಡವರು ಕೂಸ ಆಗ್ಬಿಡುತ್ತೆ, ಅವ್ರು ಇಳಿಸೋದೇ ಇಲ್ಲ. ಅದು ಹಿರಿಯ ಆಂಟಿ ಹಿರಿಯ ಅಂಕಲ್ ಒಂಚೂರು ಕೊಡ್ತೀನಿ ಅಂತ ಮುದ್ದು ಮಾಡ್ತಾ ಇರ್ತಾರೆ. ನನ್ನ ಕೂಸು, ನನ್ನ ಕವಿತೆ, ನನ್ನ ಮಾನಸಿಕ ಕೂಸದು, ನನ್ನ ಹೃದಯದ ಕೂಸದು, ಅಥವಾ ನನ್ನ ಜೀವಭಾವದ ಕೂಸು. ಆ ಕೂಸು ನಿಮ್ಮ ಕೂಸಾದಾಗ ಅದ್ರ ಆನಂದನೇ ಬೇರೆ. ಅದ್ರ ಗೆಲುವಿರೋದು, ಅದ್ರ ಚೆಲುವಿರೋದು, ಅದರ ನಿಲುವು, ನಿಜವಾದ ನಿಲುವು ಮತ್ತು ಒಲವಿರೋದು ಅಲ್ಲಿ. ಸರ್, ಕೇಳ್ತಾ ಇದ್ವಿ ಕವಿತೆಗಳನ್ನ. ಸೊ ಈಗ ನೀವು ವೃತ್ತಿಯಲ್ಲಿ ಶಿಕ್ಷಕರಾಗಿರುವಂತದ್ದು, ಇಷ್ಟೆಲ್ಲ ಕವಿತೆಗಳು ಬರ್ತಿದ್ದೀರಾ, ಲೇಖನಗಳು ಬರ್ತಿದ್ದೀರಾ. ನಿಜಕ್ಕೂ ಅದೇ ನಾನು ಹೇಳ್ತಾ ಇದ್ರೆ ಕವಿತೆಗಳನ್ನ ನಾನು ಹೇಳ್ತಾ ಹೋದ್ರೆ ಮೇ ಬಿ ನಿಮಗೆ ಟೈಮ್ ಸಾಲೋದಿಲ್ಲ ಅನ್ಸುತ್ತೆ, ಅಷ್ಟು ಮೃದುವಾಗಿರುತ್ತೆ ನಿಮ್ಮ ಒಂದು ಕವಿತೆಗಳನ್ನ ಕೇಳ್ತಾ ಇದ್ರೆ. ಸೊ ಎಷ್ಟೊಂದು ಕೆಲಸಗಳಿದೆ ಅಥವಾ ಮತ್ತೊಂದು ಕಾರ್ಯಗಳಿದೆ. ಇದ್ರಲ್ಲಿ ನೀವು ಫಸ್ಟ್ ದೈಹಿಕ ಶಿಕ್ಷಕರಾಗ್ತೀರಾ, ಅದಕ್ಕೆ ಅಂತಾನೆ ಹೋಗ್ತೀರಾ. ನಂತರ ಯಾಕೆ ಈ ಶಿಕ್ಷಕ ವೃತ್ತಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿತ್ತು? ದೈಹಿಕ ಶಿಕ್ಷಕನೇ ಯಾಕಾದೆ ಅನ್ನೋದು ಬಹಳ ಒಳ್ಳೆ ಪ್ರಶ್ನೆ. ನಮ್ಮೂರಲ್ಲಿ ನಮ್ಮ ಶಾಲೆಯಲ್ಲಿ ನಾನು ಹೈಸ್ಕೂಲ್ ಓದುವಾಗ ಧಾರವಾಡಕರ್ ಅಂತಂದು ಧಾರವಾಡದವ್ರು, ಮೂಲತಃ ಧಾರವಾಡಕರ್ ಅಂತ ಸರ್ನೇಮ್ ಅವರು. ಅವರು ನಮ್ಗೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ರು, ಪಿ ಟೀಚರ್ ಅಂತ ಕರಿತಾ ಇದ್ರು. ನಮಗೆ ಮಕ್ಕಳಿಗೆ ದೈಹಿಕ ಶಿಕ್ಷಕರು ಬಂದ್ರೆ ಮುಖ ಅರಳಿ ಬಿಡುತ್ತೆ, ಅದ್ರ ಖುಷಿನೇ ಬೇರೆ. ಅವ್ರು ಬರ್ಬೇಕು ಅಂತ ಕಾಯ್ತಾ ಇರ್ತೀವಿ ನಾವು. ಆಮೇಲೆ ನನಗೆ ಆನಂದ ಕೊಟ್ಟದ್ದಂತ ಶಿಕ್ಷಕರು ಅವರು.
ನಾನು ಅಂದ್ರೆ ಅವ್ರಿಗೆ ವಿಶೇಷವಾದ ಪ್ರೀತಿ. ಆಮೇಲೆ ಕನ್ನಡ ಸರ್ ಅಷ್ಟೇನೆ, ಇನ್ನೊಂದು ಶಿಕ್ಷಕರು ಮಾಡ್ತಿದ್ರು ಪ್ರೀತಿನ, ಬಹಳ ಅಭಿಮಾನ ತೋರಿಸ್ತಾ ಇದ್ರು. ಆದ್ರೆ ಅವರು ಬಂದಾಗ ನಾನು ಅಳ್ತಿದ್ದೆ, ಯಾಕಂದ್ರೆ ಆಟದಲ್ಲಿ ನಾನು ಬಹಳ ಮುಂದಿದ್ದೆ. ನಾನು ಅವಾಗಲೇ ಸ್ಟೇಟ್ ಲೆವೆಲ್ಗೆ ಕಬಡ್ಡಿ ಆಡಿದಂತ ಪ್ಲೇಯರ್ ನಾನು. ಹಾಗಾಗಿ ಆಟೋಟಗಳಲ್ಲಿ ತುಂಬಾ ಮುಂದಿದ್ದೆ. ಯಾಕೆಂದ್ರೆ ನಾನು ಕಾರ್ಮಿಕ. ಉಳಿದ ಹುಡುಗರೆಲ್ಲ ಅಪ್ಪ ಅವನ ಮುದ್ದು ಮಾಡ್ಸ್ಕೊಂಡ್ ಬರ್ತಾ ಇದ್ರು, ನಾನು ಗುದ್ದಿಸ್ಕೊಂಡ್ ಬರ್ತಾ ಇದ್ದೆ, ಅವ್ರು ಮುದ್ದು ಮಾಡ್ಸ್ಕೊಂಡ್ ಬರ್ತಾ ಇದ್ರು. ಗುದ್ದು ತಿಂದವ್ ನಾನು, ಅವ್ರು ಮುದ್ದು ತಿಂದವರು. ನನ್ನ ಮುಂದೆ ಅವ್ರು ನಿಲ್ತಾನೆ ಇರಲಿಲ್ಲ. ಕಬಡ್ಡಿ ಇರ್ಬೋದು, ಕುಸ್ತಿ ಇರ್ಬೋದು, ಓಡೋದ್ರಲ್ಲಿ ಇರ್ಬೋದು, ಈಜೋದ್ರಲ್ಲಿ ಇರ್ಬೋದು, ನನ್ನ ಹಿಂದಾಕರೇ ಇರಲಿಲ್ಲ. ಚಾಂಪಿಯನ್ ನಾನು, ಸಮುದ್ರವನ್ನೆಲ್ಲ ಈಜು ಬಿಡ್ತಾ ಇದ್ದೆ ನಾನು. 7ನೇ ಕ್ಲಾಸಲ್ಲೇ ನಾವು, ಅವಾಗ 7ನೇ ಕ್ಲಾಸ್ ಪಬ್ಲಿಕ್ ಎಕ್ಸಾಮ್ ಇತ್ತು, ಅವಾಗ ರ್ಯಾಂಕ್ ಬಂದಿದ್ವಿ ಆ ಬಡತನದಲ್ಲಿ. ಹಾಗೆ ಪೂರ್ತಿ ಸಮರ್ಪಣೆ ಇತ್ತು. ಆ ಸಮರ್ಪಣೆಯ ಕಾರಣಕ್ಕಾಗಿ ನಾವು ಬೆಳೀಲಿಕ್ಕೆ ಸಾಧ್ಯ ಆಯ್ತು. ಹರಿದ ಬಟ್ಟೆ, ಹಸಿದ ಬಟ್ಟೆ, ನಾನು ನಿಮ್ಗೆ ಆಗ್ಲೇ ಹೇಳ್ತಾ ಇದ್ದೆ, ಅದು ಎಲ್ಲವನ್ನು ಹುಡುಕಾಟ ಮಾಡಕ್ ಹಚ್ಚುತ್ತೆ. ಈಗ ನಾವು ನಮ್ಮ ಮಕ್ಕಳಿಗೆ ಹಸಿಯೋದಕ್ಕಿಂತ ಮುಂಚೆನೆ ಬಟ್ಟೆಗೆ ತೋರಿಸ್ತಾ ಇದ್ದೀವಿ, ಅದ್ರ ರುಚಿ ಗೊತ್ತಾಗ್ತಾ ಇಲ್ಲ. ಹರಿಯೋದಕ್ಕಿಂತ ಮುಂಚೆನೆ ಬಟ್ಟೆ ತರ್ತಾ ಇದೀವಿ, ಅದ್ರ ಮಾತು ಗೊತ್ತಾಗ್ತಾ ಇದೆ. ನಮಗೆ ಹಬ್ಬಕ್ಕೂ ಬಟ್ಟೆ ಇರ್ತಿರ್ಲಿಲ್ಲ. ಅನ್ನ ಸಿಗ್ಬೇಕು ಅಂದ್ರೆ ಹಬ್ಬ ಬರ್ಬೇಕು, ಹಬ್ಬಕ್ ಮಾಡ್ತೀನಿ ಅಂತ ನೋಡ ಅವ್ವ. ಈಗಿದ್ದಾಗ ವಿಚಾರ ಮಾಡಿ, ಅವ್ವ ಯುಗಾದಿ ಹಬ್ಬದ ದಿವಸ ಅನ್ನ ಮಾಡಕ್ ಆಗದೇನೆ ಅನ್ನ ಅನ್ನ ಅಂತಾರೆ. ಮಕ್ಕಳಿಗೆ ಹೋಳಿಗೆ ಇರ್ಲಿ ಅನ್ನನೂ ಮಾಡಿ ಹಾಕಕ್ಕಾಗಲ್ಲ ಅಂತಂದ್ ಗಲಾಟೆ ಮಾಡಿ ಅಪ್ಪ ಹೊಡೆದು ಕೈಯೆಲ್ಲ ಮುರ್ಸ್ಕೊಂಡು ಕಥದ ಮೂಲೆಯಲ್ಲಿ ಕಣ್ಣಾದ ನನಗೆ ರಾಜಕುಮಾರಿಯಾಗಿ ಕಂಡಿದ್ದಳು. ಅವಾಗ ನಾವು ಬೊಂಬೆ ಮನೆ, ಬಾಲಮಿತ್ರ, ಚಂದಮಾಮ ಓದ್ತಾ ಇದ್ವಿ. ಅದ್ರಲ್ಲೆಲ್ಲ ರಾಜಕುಮಾರಿಯನ್ನ ಬಚಾವ್ ಮಾಡ್ತಾನೆ ರಾಕ್ಷಸನಿಂದ. ರಾಕ್ಷಸ ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಅವನನ್ನು ಕೊಂದು ಸಮುದ್ರದ ಆಚೆ ಹೋಗಿ 7 ಸಮುದ್ರದ ಆಚೆ ಕೀಳು ಸಮುದ್ರದ ಆಚೆ ಆಪ್ತ ಸಮುದ್ರ, ಸುಪ್ತ ಸಮುದ್ರ, ಅಲ್ಲಿ ಒಂದು ಹಳ್ಳಿ ಮರದಲ್ಲಿ ಒಂದು ಗಿಳಿ ರಾಕ್ಷಸನ ಜನ್ಮ ಇತ್ತು. ಆ ಗಿಳಿಯನ್ನು ಕೊಂದು ಇವನನ್ನು ಈ ರಾಜಕುಮಾರಿ ತಂದೆ, ಇವೆಲ್ಲ ಕತೆ ಓದ್ತಾ ಇದ್ವಲ್ಲ. ನಮ್ಮ ತಂದೆ, ನಾನು ಕದದ ಮೂಲೆ ಇರ್ತದಲ್ಲ, ಆ ಮೂಲೆಯಲ್ಲಿ ಹೀಗೆ ಕಣ್ಣಾಗ್ತಾ ಇದ್ದಾಗ ನಮ್ಮಪ್ಪ ರಾಕ್ಷಸನಾಗಿಯೂ ನನ್ನ ತಾಯಿ ರಾಜಕುಮಾರಿಯಾಗಿಯೂ ಕಾಣ್ತಿದ್ರು. ನಮ್ಮವ್ವ ಯಾವಾಗಲೂ ನನಗೆ ರಾಕ್ಷಸ ತಂದೆ ರಾಜಕುಮಾರಿ. ನಮ್ಮ ಅಪ್ಪನ ಕೈಗೆ ಸಿಕ್ಕು ಅವಳು ಏಟ್ ತಿಂತ ಇದ್ದು. ನಮ್ಮವ್ವ ಕಣ್ಣೀರಿನ ಜೊತೆಗೆ ರಕ್ತವನ್ನು ಹರಿಸಿದ. ಕಣ್ಣೀರಿನ ಜೊತೆಗೆ ರಕ್ತವು ಕೂಡ ಸ್ಪರ್ಧಿಸ್ತಾ ಇತ್ತು ನಮ್ಮವ್ವನ ಕಣ್ಣುಗಳಿಂದ, ಮೈಯಿಂದ. ಅದನ್ನೆಲ್ಲ ನೋಡಿ ಬೆಳೆದವ್ರು ನಾವು. ಆ ಯಾತನೆ, ಆ ನೋವು, ಆ ತಳಮಳ, ಆ ಬೇಗುದಿ, ಆ ಬಡತನ ಇದೆಯಲ್ಲ, ಅತ್ಯಂತ ಕ್ರೂರವಾದದ್ದು. ಅದು ಈಗ ಶಾಲೆಗಳೆಲ್ಲ ಊಟ ಅನ್ನ ಚೆಲ್ತಾ ಇದ್ರೆ ಮಕ್ಕಳು ಬಹಳ ನೋವಾಗುತ್ತೆ. ಅದ್ರ ಬೆಲೆನೇ ಗೊತ್ತಿಲ್ಲ ಅವ್ರಿಗೆ. ಒಂದೊಂದು ಅಗಳಿನ ಹಿಂದೂ ಒಂದೊಂದು ಬೆವರಿನ ಹನಿ ಇರ್ತದೆ ರೈತಂದು, ಅದ್ರ ಪ್ರಜ್ಞೆನೇ ಇಲ್ಲ. ಹಾಗೆ ಇವತ್ತು ಅನ್ನಗಿನ್ನ ಚೆಲ್ತಾ ಇದ್ದಾರೆ, ಅದ್ರ ಮಾತು ಕೂಡ ಗೊತ್ತಿಲ್ಲ. ಹಾಗೆ ನಾವು ತುಂಬಾ ಕಷ್ಟದಿಂದ ಬಂದವರು. ಆ ಕಷ್ಟ ನಾವು ಇಷ್ಟವಾದ ಬದುಕನ್ನ ಕಟ್ಟಿಕೊಳ್ಳೋ ಹಾಗೆ ಮೆಟ್ಲಾಗ್ತಾ ಬಂತು, ನಮ್ಮನ್ನು ಗಟ್ಟಿಗೊಳಿಸ್ತಾ ಬಂತು, ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಬಂತು. ನಾವೆಲ್ಲಾದ್ರೂ ಬದುಕಲ್ವಿ ಅನ್ನುವ ನಾವು ಚೈತನ್ಯವನ್ನು ನಮ್ಮಲ್ಲಿ ವೃದ್ಧಿಸ್ತಾ ಬಂತು. ಆ ಕಾರಣಕ್ಕಾಗಿ ನಮಗೊಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಯ್ತು. ಸೃಜನಶೀಲತೆಯನ್ನ ನಿರಂತರವಾಗಿ ಜೋಪಾನ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಯ್ತು. ಸೊ ಈಗ ಬ್ಯಾಕ್ ಟು ಶಿಕ್ಷಕ ವೃತ್ತಿಯನ್ನ ಯಾಕಾಗಿ ಅದೇ ಅವು ಬಹಳ ಖುಷಿ ಇತ್ತಲ್ಲ. ಈಗ ನಾನು ನಮ್ಮ ಶಾಲೆಯಲ್ಲಿ ನಾನು ಹೋದ್ರೆ ಮಕ್ಕಳು ಸಂಭ್ರಮಿಸೋದನ್ನ ನಾನು ನೋಡಿದ್ರೆ ದೊಡ್ಡ ಆನಂದ ಅನ್ಸುತ್ತೆ. ಸರ್ ಬಂದ್ರು, ಆಮೇಲೆ ಯಾವ ಸರ್ ಇಲ್ಲ, 1 ನಿಮಿಷ ಲೇಟ್ ಆಗಿ ಹೋದ್ರು ತಡ್ಕೊಳ್ತಾರೆ ಮಕ್ಕಳು. ನಾನು 1 ನಿಮಿಷ ಲೇಟ್ ಆಗಿ ಹೋದ್ರು ತಡ್ಕೊಳ್ಳಲ್ಲ, ಓಡಿ ಬರ್ತಾರೆ. ಸರ್ ಕನ್ನಡ ಸರ್ ಬಂದಿಲ್ಲ ಬನ್ನಿ, ಸರ್ ಹಿಂದಿ ಸರ್ ಬಂದಿಲ್ಲ ಬನ್ನಿ, ಸರ್ ಮ್ಯಾಥಮೆಟಿಕ್ಸ್ ಸರ್ ರಜೆ ಸರ್ ಇವತ್ತು ನೀವು ಬನ್ನಿ. ಇನ್ನು ಬೇರೆಲ್ಲೇ ಹೇಳ್ತಿರ್ತಾರೆ, ಸರ್ ನಾಳೆ ಮ್ಯಾಥಮೆಟಿಕ್ಸ್ ಸರ್ ಬರೋದಿಲ್ಲ ಅಂತ ನಿನ್ನೆ ಹೇಳಿದ್ರು, ಇವತ್ತು ನೀವು ಬಂದ್ಬಿಡಿ ಸರ್, ಪ್ಲೀಸ್ ಸರ್ ಯಾರು ಬರಕ್ ಬಿಡ್ಬಿಡಿ ಸರ್ ಅಂತ. ಫೇವರೇಟ್ ಟೀಚರ್. ಆಮೇಲೆ ನನಗೊಂದು ಕನಸಿದೆ ಪುಟ್ಟ. ಏನದು ಕನಸು ಅಂತಂದ್ರೆ, ಈಗ ನೋಡಿ ಶಾಲೆ ಬೆಳಿಗ್ಗೆ ಬೆಲ್ ಹೊಡೆದಾಗ ಮಕ್ಕಳು ಮುಖ ಸಪ್ಪೆ ಮಾಡ್ಕೊಂಡು ಶಾಲೆ ಬರ್ತಾರೆ. ನಾವ್ ಎಷ್ಟರ ಪ್ರೀತಿ ಕೊಡೋಣ, ಎಷ್ಟರ ವಿದ್ಯೆ, ಯುದ್ಧ, ಕಲೆ ಅಥವಾ ಆಟ ಓಟ ಏನಾದ್ರು ಕಲ್ಸೋಣ, ಶಾಲೆ ಬಿಟ್ಟಾಗ ಅವ್ರು ಅಂತ ಸಂಭ್ರಮಿಸ್ಕೊಂಡು ಮನೆಗೆ ಓಡ್ತಾರೆ. ನನಗೊಂದು ಕನಸಿದ್ದದ್ದು ಏನು ಅಂದ್ರೆ, ಅವ್ರು ಹೇಗೆ ಈ ಕೊನೆ ಬೆಲ್ ಹೊಡೆದಾಗ ಅಂತ ಓಡ್ತಾರೋ ಹಾಗೆ ಮೊದಲನೇ ಬೆಲ್ ಹೊಡೆದಾಗ ಅಂತ ಶಾಲೆಗೆ ಓಡಿ ಬರ್ಬೇಕು. ಅಂಥದ್ದೊಂದು ಶಾಲಾ ಪರಿಸರವನ್ನು ನಿರ್ಮಾಣ ಮಾಡ್ಬೇಕಿತ್ತು ಅಂತಂದು ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆಗ್ಲಿಲ್ಲ. ಅದು ನನ್ನ ಕನಸಾಗಿನೇ ಹೋಗ್ತದೆ. ಆಗೋದಿಲ್ಲ, ಬಹುಶಃ ಆಗ್ಲಿಕ್ಕಿಲ್ಲ. ಅಂಥದ್ದೊಂದು ಕನಸಿತ್ತು ನನಗೆ. ಬಹುಶಃ ಆ ಕನಸನ್ನಾಗಿಯೇ ಉಳಿಸ್ಕೊಂಡು ನಾನು ನಿವೃತ್ತನ ಆಗ್ತಾ ಇದ್ದೀನಿ 8 ತಿಂಗಳ ನಂತರ. ಅದು ಸಫಲ ಆಗ್ಲಿಲ್ಲ. ಅದೊಂದು ಖುಷಿ ಇದೆಯಲ್ಲ, ಆ ಖುಷಿ ನೋಡ್ಬೇಕು ಅಂತಂದ್ರೆ ನಾ PE ಟೀಚರ್ ಆದ. ಆಮೇಲೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತೆ ಅಂತ. ಆರೋಗ್ಯಕರವಾದ ದೇಹ ಎಲ್ಲಿರ್ತದೋ ಮೆದುಳು ಕೂಡ ದೇಹದ ಒಂದು ಭಾಗ ಆಗಿರೋದ್ರಿಂದ ಆರೋಗ್ಯವಾದ ಮೆದುಳು ಇರ್ತದೆ. ನೀವು ಮಹಾಭಾರತ ರಾಮಾಯಣ ಓದಿದ್ರೆ ಅಲ್ಲಿ ಬರುವ ದೈಹಿಕ ಶಿಕ್ಷಕರೇ ಅವ್ರಿಗೆ ಗುರುಗಳಾಗಿದ್ದು, ಪಾಂಡವರಿಗೆ ಗುರುಗಳಾಗಿದ್ದು ಅವರೇ ದೈಹಿಕ ಶಿಕ್ಷಕರೇ, ರಾಮಾಯಣದ ಗುರುಗಳಾಗಿದ್ದು ರಾಮನಿಗೆ ದೈಹಿಕ ಶಿಕ್ಷಕರೇ, ಯುದ್ಧ ವಿದ್ಯೆಗಳನ್ನು ಕಲಿಸಿದ್ದಕ್ಕೆ ತಾನೆ ಅವ್ರು ರಾಜರಾಗಿದ್ದು, ಚಕ್ರವರ್ತಿಗಳಾಗಿದ್ದು.
ಹಾಗಾಗಿ ದೈಹಿಕ ಶಿಕ್ಷಣ ಶಿಕ್ಷಕ ವೃತ್ತಿ ಇದೆಯಲ್ಲ, ಅದು ಕೇವಲ ಮನವನ್ನ ಬೆಳೆಸೋದಲ್ಲ, ತನುವನ್ನು ಬೆಳೆಸೋದು. ತನು ಮನಗಳನ್ನ ಎರಡು ಬೆಳೆಸಿ ಸಂಪೂರ್ಣ ಮನುಷ್ಯನ ವಿಕಾಸಕ್ಕೆ ಕಾರಣ ಆಗುವಂಥದ್ದು, ಸಮೃದ್ಧವಾದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರೇರಕವಾಗುವಂಥದ್ದು. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ. ಸದೃಢವಾದ ಮನಸ್ಸು ಯಾವಾಗಲೂ ಸಶಕ್ತವಾಗಿರ್ತದೆ ಮತ್ತು ಶ್ರೇಷ್ಠ ಯೋಚನೆಗಳನ್ನ ಮಾಡ್ತಾ ಇರ್ತದೆ. ಆಮೇಲೆ ಧನಾತ್ಮಕವಾಗಿ ಚಿಂತನೆ ಮಾಡ್ತದೆ. ನೀವು ಆರೋಗ್ಯವಾಗಿದ್ರಿ ಅಂತಂದ್ರೆ ಆರೋಗ್ಯದಾಯಿ ಭಾವನೆಗಳೇ ಬರ್ತವೆ ನೀವು. ಹಾಗಾಗಿ ದೈಹಿಕ ಶಿಕ್ಷಣ ಶಿಕ್ಷಕನೇ ಆಗ್ಬೇಕು ಅಂತಂದು ಬಂದ ನಾನು ಕಷ್ಟಪಟ್ಟು ದೈಹಿಕ ಶಿಕ್ಷಣ ಶಿಕ್ಷಕನಾಗಿಯೇ ವೃತ್ತಿಯನ್ನು ಬಹಳ ಮಮಕಾರದಿಂದ ಪ್ರೀತಿಪೂರ್ಣವಾಗಿ ತೆಗೆದುಕೊಂಡು ನಾನು ನಿರ್ವಹಣೆ ಮಾಡ್ಕೆ ಬಂದೆ. ಅದ್ರ ಬಗ್ಗೆ ಹೆಮ್ಮೆನೂ ಇದೆ, ಗೌರವನೂ ಇದೆ ನನಗೆ. ಯಾಕೆಂದ್ರೆ ಅಷ್ಟು ಒಂದು ಒಳ್ಳೆಯ ಕೆಲಸ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಸ್ಥಾನ ಶಿಕ್ಷಕ ಅನ್ನುವಂಥದ್ದು. ಯಾಕೆಂದ್ರೆ ಅಲ್ಲಿಂದ ಎಲ್ಲ ಒಂದು ಬೇರು ಮರವಾಗುವಂಥದ್ದೇ ಆ ಜಾಗ. ಸೊ ಈಗ ಸರ್, ನಾವು ಆಗಿನ ಕಾಲದಲ್ಲಿ ಇದ್ದಂತ ಶಿಕ್ಷಕರಿಗೂ ಈಗಿನ ಕಾಲದಲ್ಲಿರೋ ಶಿಕ್ಷಕರಿಗೂ ಹೋಲಿಕೆನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆಗ ಇದ್ದಿದ್ದೇ ಒಂದು ಶಿಕ್ಷಕರ ವೃತ್ತಿಯೇ ಬೇರೆ, ಈಗ ಇರುವಂತ ಶಿಕ್ಷಕರ ವೃತ್ತಿಯೇ ಬೇರೆ. ಸೊ ಇದು ನಿಮ್ಮ ಅನುಭವದಲ್ಲಿ, ನಿಮ್ಮ ಆಲೋಚನೆಯಲ್ಲಿ ಏನ್ ಡಿಫರೆನ್ಸ್ ಇದೆ ಈಗಿನ ಶಿಕ್ಷಕರಿಗೂ ನಮ್ಮ ಶಾಲೆಯಲ್ಲಿ ಕೆಲವರು, ಎಲ್ಲರೂ ಅಂತಲ್ಲ, ಕೆಲವೊಂದಿಷ್ಟು ಜನ ಟೀಚರ್ಸ್ BEd ಟೀಚರ್ಸ್ ಬರ್ತಾರೆ. ನಾನು ಅವ್ರು ಸುಮ್ಮನೆ ಕುತೂಹಲ ಕೇಳ್ತಿರ್ತೀನಿ, ಏನಕ್ಕೆ ಟೀಚರ್ಸ್ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಂಡ್ ಬಂದ್ರೆ ಅಂತ. ಅಯ್ಯೋ, ನಾನು ಇಂಜಿನಿಯರ್ ಮಾಡ್ಕೊಂಡರು BEd ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆಗೆ BEd ಪ್ರಶಿಕ್ಷಣಾರ್ಥಿಗಳಾಗಿ ಬರ್ತಾರೆ, ಪ್ರತಿ ವರ್ಷನೂ ಬರ್ತಾರೆ ಬೇರೆ ಬೇರೆ ಕಾಲೇಜುಗಳಿಂದ. ನಾನು ಅವ್ರನ್ನ ಕುತೂಹಲದಿಂದ ಪ್ರಶ್ನೆ ಮಾಡಿದಾಗ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ಇಲ್ಲಿ BEd ಮಾಡ್ಕೊಂಡ್ರೆ ಕೆಲಸ ಸಿಗುತ್ತೆ ಅಂತ ಬಂದಿದ್ದೀನಿ. ಸೊ ವೃತ್ತಿಯನ್ನ ಇಷ್ಟಪಟ್ಟು ಬರೋದಕ್ಕಿಂತ ಒಂದು ಕಂಫರ್ಟ್ ಝೋನ್ ಅಲ್ಲಿ ನಾನು ಇಂಜಿನಿಯರ್ ಮಾಡಿದೆ, ಕೆಲಸ ಸಿಗಿಲ್ಲ, ಅದಕ್ಕೆ ಬಂದಿದ್ದೀನಿ. ಅಯ್ಯೋ ಏನೋ ಒಂದು ಕೆಲಸ, ಅದು ಇದು ಸುಲಭ ಅಂತ ಬಂದಿದ್ದೀನಿ. ಇದು ಖಂಡಿತ ಆಗುತ್ತೆ, ನಮ್ಗೆ ಯಾವ್ದೋ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಈಗಾಗಲೇ ರಿಸರ್ವ್ ಆಗಿದೆ, ಅದು ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದರೆ ಬಂದಿದ್ದೀನಿ ಅಂತ ಹೊರತುವೆ, ನಾನು ನಿಜವಾಗಿ ವಿದ್ಯಾರ್ಥಿಗಳ ವಿಕಾಸ ಮಾಡುವ ಆಶಯದಿಂದ ಆ ಮಕ್ಕಳೊಂದಿಗೆ ಬೆರೆಯುವ ಗುರಿ ಇಟ್ಕೊಂಡು ಮಕ್ಕಳ ಪೂರ್ಣಾಭಿವೃದ್ಧಿಗೆ ಶ್ರಮಿಸ್ಬೇಕು ಅಂತ ಬಂದಿದ್ದೀನಿ. ಅವರಿಗೆ ಒಂದಿಷ್ಟು ಕನಸುಗಳನ್ನ ಕೊಟ್ಟು ಅವರನ್ನ ಸತ್ಪ್ರೇರೇಪಣೆಗೊಳಿಸಿ ಸಜ್ಜನರನ್ನ ಮಾಡ್ಬೇಕು ಅಂತ ಬಂದಿದ್ದೀನಿ. ದೇಶ ಪ್ರೇಮಿಗಳನ್ನಾಗಿ ಮಾಡ್ಬೇಕು ಅಂತ ಬಂದಿದ್ದೀನಿ, ಸಭ್ಯಸ್ಥರನ್ನಾಗಿ ಮಾಡ್ಬೇಕು ಅಂತ ಬಂದಿದ್ದೀನಿ ಅನ್ನೋದು ಬಹಳ ಅಪರೂಪ. ಒಬ್ರು ಇಬ್ರು ಸಿಗ್ತಾರೆ, ಸಿಗಲ್ಲ ಅಂತಲ್ಲ, ಅದು ಬಹಳ ಖೇದ, ಬಹಳ. ಆಮೇಲೆ ಶಿಕ್ಷಕರು ಇವತ್ತು ಆದರ್ಶ ಆಗ್ತಾ ಇಲ್ಲ, ಇವತ್ತು ಅವರೇ ಮಾದರಿ ಆಗ್ತಾ ಇಲ್ಲ. ನಾನು ಮಾತನಾಡಿದ್ದು ಮಾಡಲ್ಲ ಮಗು, ನಾನು ಮಾಡಿದ್ದನ್ನ ಮಾಡುತ್ತೆ. ನಮ್ಮನ್ನು ತುಂಬಾ ಅಬ್ಸರ್ವ್ ಮಾಡ್ತಾ ಇರುತ್ತೆ ನೋಡಿ. ಒಬ್ಬ ತುಂಬಾ ಒಳ್ಳೆ ನಟ ಅಂತಂದ್ರು ಕೂಡ 3 ಗಂಟೆ ಫಿಲ್ಮ್ ಅಲ್ಲಿ ಒಂದು ಅರ್ಧ ಗಂಟೆ ಕಾಣಿಸ್ಕೋಬಹುದು, 3 ಗಂಟೆ ಅವನೇ ಕಾಣಿಸ್ಕೊಳ್ಳಲ್ಲ. ಆದ್ರೆ ಒಂದು ಇಡೀ ದಿನ ನಾವು ಕಾಣಿಸ್ಕೊಳ್ತೀವಿ ಮಕ್ಕಳಿಗೆ, ನಾವೆಂತ ಹೀರೋಗಳು ಹೀರೋಯಿನ್ಗಳು. ಒಂದು ಯಾವ ಮೇಕಪ್ ಇಲ್ದೇನೆ 1 ಗಂಟೆ 1 ಪೀರಿಯಡ್ ಅನ್ನ ಪೂರ್ತಿ ಮಕ್ಕಳಿಗೆ ಏಕಪತ್ರಾಭಿನಯ ಮಾಡಿ ಒಬ್ಬ ಶಿಕ್ಷಕನಾಗಿ ನಟಿಸಿ ತೋರಿಸೋದಿದೆಯಲ್ಲ, ಅದು ಕೂಡ ಒಂದು ನಟನೆ, ಗುರು ನಟನೆ. ಗುರು ಅಂತಂದ್ರೆ ಭಾರವಾದದ್ದು, ಮಹತ್ತರವಾದದ್ದು. ಈ ನಮ್ಮ ಸಂಸ್ಕೃತಿ ನೋಡಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಾಕ್ಷಾತ್ ಪರಬ್ರಹ್ಮ ಅವನು, ಬ್ರಹ್ಮ ವಿಷ್ಣು ಮಹೇಶ್ವರರ ಆಚೆಗೆ ಅವರಿಗೆ ಪ್ರೇರೇಪಣೆಯನ್ನು ಕೊಡಬಲ್ಲ, ಶಕ್ತಿಯನ್ನು ಪ್ರಸಾದಿಸಬಲ್ಲ ಅಂತ ಮಹತ್ವದ ಶಕ್ತಿ ಇದೆಯಲ್ಲ, ಈ ಎಲ್ಲವನ್ನ, ಈ ಲೋಕವನ್ನ ಮುನ್ನಡೆಸುವಂತ ಶಕ್ತಿ ಅವನು ಪರಬ್ರಹ್ಮ. ಆ ಪರಬ್ರಹ್ಮನಿಗೆ ಹೋಲಿಸಿದ್ದಾರೆ ಅಂತ ವೃತ್ತಿ. ಬಹಳ ಚಂದ ಕುವೆಂಪುರವ್ರದ್ದು ಒಂದು ಮಾತು ನೆನಪಾಗತ್ತೆ. ಅವ್ರು ಹೇಳ್ತಾರೆ, ಕಬ್ಬು ತಿನ್ನಕ್ಕೆ ಕೂಲಿ ಪಡೆಯೋ ಕೆಲಸ. ಶಿಕ್ಷಕರ ಕೆಲಸ ಅಂದ್ರೆ ಏನು ಅಂದ್ರೆ ಕಬ್ಬು ತಿನ್ನಕ್ಕೆ ಕೂಲಿ ಪಡೆಯೋ ಕೆಲಸ. ನಮ್ ನೋಡಿ, ನಮ್ ಪ್ರಜ್ಞೆಯನ್ನ ಉತ್ತೋದು ಬಿತ್ತೋದು, ಕಳೆ ಕೀಳೋದು, ಅಜ್ಞಾನದ ಕಳೆ ಕೀಳೋದು, ಪ್ರಜ್ಞೆಯನ್ನ ಬಿತ್ತೋದು, ಜ್ಞಾನದ ಕಟಾವನ್ನ ಮಾಡೋದು, ಗೌರವವನ್ನ ಕಾಪಾಡ್ಕೊಳ್ಳೋದು, ಜೋಪಾನ ಮಾಡೋದು, ಸಂಸ್ಕೃತಿ ಸಂಸ್ಕಾರಗಳನ್ನ ಸಮಾಜಕ್ಕೆ ಕೊಡೋದು ಅಲ್ವಾ. ಎಂತ ನೋಡಿ, ನಾಳೆಯ ನಾಡಿನ ನಾಗರಿಕರನ್ನ, ನಾಯಕರನ್ನ, ಕವಿಗಳನ್ನ, ವಿಜ್ಞಾನಿಗಳನ್ನ, ಏನು ಸೈನಿಕರನ್ನ, ಯಾರನ್ನು ಸೃಷ್ಟಿ ಮಾಡುವಂತ ಕೆಲಸ. ಒಬ್ಬ ಡಾಕ್ಟರ್ ಪೇಷಂಟ್ ಅನ್ನು ರಿಪೇರಿ ಮಾಡಬಹುದು, ನಾವು ಡಾಕ್ಟರ್ಗಳನ್ನೇ ಅಲ್ಲಿ ಹುಟ್ಟು ಹಾಕ್ತಿವಿ, ಸೃಜಿಸ್ತೀವಿ. ಒಬ್ಬ ಇಂಜಿನಿಯರ್ ಏನೆಲ್ಲ ಕಟ್ತಾನೆ, ಅದ್ರ ಇಂಜಿನಿಯರ್ನ ಕಟ್ಟೋರು ನಾವು. ಒಬ್ಬ ಕವಿತೆಗಳನ್ನ ಕಟ್ತಾನೆ, ಕವಿತೆಯನ್ನ ಹುಟ್ಟು ಹಾಕೋರು ನಾವು. ಕತೆಗಾರನನ್ನ ಹುಟ್ಟು ಹಾಕೋರು ನಾವು, ಕಾದಂಬರಿಕಾರನ ಹುಟ್ಟು ಹಾಕೋರು ನಾವು. ಆಮೇಲೆ ನಮಗೆ ಅದೊಂದು ಬಹಳ ಗೌರವದ ವಿಚಾರ. ಶಿಷ್ಯರು ನಮ್ಮನ್ನ ಮೀರಿಸಿಬಿಟ್ಟಾಗ ಅವರು, ನಾನು ಯಾರೋ ತಹಶೀಲ್ದಾರ್ ಅದೀನಿ ಅಂತಾರೆ, ಇನ್ಯಾರೋ ನಾನು ಇಂಜಿನಿಯರ್ ಸರ್ ಅಂತಾರೆ, ಇನ್ಯಾರೋ ಕಂಡಕ್ಟರ್ ನಮ್ಮನ್ನ ನೋಡಿದ ತಕ್ಷಣ ಬಸ್ಸೇ ನಿಲ್ಸ್ಬಿಡ್ತಾರೆ. ಇದ್ಯಾಕಪ್ಪ ಬಸ್ ನಿಲ್ತಂದ್ರೆ, ಸಾರ್ ಬನ್ನಿ ಹತ್ಕೊಳ್ಳಿ ಅಂತಾರೆ. ಯಾವ್ದೋ ಹೋಟ್ಲಲ್ಲಿ ಬಂದು ನಿಮ್ ಬಿಲ್ ಕೊಡ್ಬಿಡಿ ಸರ್, ಇವತ್ತು ನಂದೇ ಪೇಮೆಂಟ್ ಮಾಡ್ತೀನಿ ಅಂತ. ನಮ್ಮ ಹೋಟ್ಲ್ ಅವ್ನು ಸರ್ವರ್ ಆಗಿರ್ತಾನೆ, ಅವ್ನು ತೋರ್ಸೋ ಪ್ರೀತಿ. ಸರ್ ನಿಮ್ ಮಾತು ಕೇಳಲಿಲ್ಲ ಸರ್, ನಾ ತಪ್ಪು ಮಾಡ್ಬಿಟ್ಟೆ ಸರ್, ನಾನು ಈ ಹೋಟ್ಲಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀನಿ. ರವಿ ಅಲ್ಲಿದ್ದಾನೆ ಸರ್, ಶಶಿ ಇಲ್ಲಿದ್ದಾನೆ ಸರ್, ನಾನ್ ಮಾತ್ರ ನಿಮ್ ಮಾತು ಕೇಳಲಿಲ್ಲ ಸರ್, ಅದಕ್ಕೆ ಹಾಳಾಗೋದೆ. ಹೀಗೆ ಪಶ್ಚಾತ್ತಾಪ ಪಟ್ಟಾಗ ಸಂಕಟ ಆಗುತ್ತೆ.
ಮಕ್ಕಳು ನಾವು ಹೇಳಿದ ಮಾತು ಕೇಳಿಲ್ಲ, ಈಗ ಪಶ್ಚಾತ್ತಾಪ ಪಡ್ತಾರೆ. ಅವ್ರ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಅವ್ರು ಮಾಡಿದ ಪಾಪಗಳು ತೊಳ್ಕೊಂಡು ಹೋಗ್ಬೋದು, ಆದ್ರೆ ಬದುಕು ವಾಪಸ್ ಬರಲ್ಲ. ಬಂಗಾರದ ಬಾಲ್ಯವನ್ನು ಕಳ್ಕೊಂಡ್ಬಿಟ್ರಪ್ಪ ಅನ್ಸುತ್ತೆ. ಈಗ ಮೊಬೈಲ್ ಮಕ್ಕಳಾಗ್ಬಿಟ್ಟಿದ್ದಾರೆ. ಈಗ ತಂದೆ ತಾಯಿ ಮಕ್ಕಳು ಇಲ್ಲ, ಶಿಕ್ಷಕರ ಮಕ್ಕಳು ಆಗಿಲ್ಲ. ಈಗಿನ ಮಕ್ಕಳೆಲ್ಲ ಮೊಬೈಲ್ ಮಕ್ಕಳಾಗ್ಬಿಟ್ಟಿದ್ದಾರೆ. ಆ ಮೊಬೈಲ್ ಆಧುನಿಕ ಪಿಶಾಚಿ. ಅದು ನೀವು ಎಲ್ಲಿಗೆ ಹೋದ್ರು ಕೆಟ್ಟದಕ್ಕೆ ಕರ್ಕೊಂಡು ಹೋಗುತ್ತೆ. ಇವತ್ತು ಒಂದು ಖಡ್ಗ ಇದೆ ಮನೆಯಲ್ಲಿ, ಒಂದು ಚಾಕು, ಒಂದು ಚೂರಿ ಇದೆ ಅಂತಂದ್ರೆ ಅದನ್ನ ಹಣ್ಣು ಹೆಚ್ಚಕ್ಕೂ ಬಳಸಬಹುದು, ನೀವು ಜೀವ ತೆಗಿಯಕ್ಕೂ ಬಳಸಬಹುದು. ಆದ್ರೆ ಇವತ್ತು ಚೂರಿ ಅದೊಂದು ದೊಡ್ಡ ಚೂರಿಯಾಗಿ ಅದು ಪ್ರಾಣ ತೆಗಿಯಕ್ಕೆ ಅಂದ್ರೆ ಪ್ರಜ್ಞೆಯೇ ಹಾಳು ಮಾಡ್ತಾ ಇದೆ. ಮಕ್ಕಳನ್ನು ತುಂಬಾ ಮನಸ್ಸನ್ನ ಕುತ್ಸಿತಗೊಳಿಸ್ತಾ ಇದೆ, ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ, ಚಂಚಲಗೊಳಿಸ್ತಾ ಇದೆ. ಕೆಟ್ಟದ ಕಡೆಗೆ ಅದು ಸುಲಭ. ಅದು ನೋಡಿ 13, 14, 15, 16, 17 ಹದಿ 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 ಅಂತ ಬರುತ್ತೆ ನೋಡಿ. ಹದಿ ಅಂದ್ರೆ ಹಸಿ ಅಂತ. 16 ಸುಮ್ಮನೆ ಮಾಡಿಲ್ಲ ಅದನ್ನ ಪದಗಳನ್ನ. 13ನೇ ವಯಸ್ಸಿಗೆ ಸ್ಟಾರ್ಟ್ ಆಗುತ್ತೆ ನೋಡಿ. ಹಸಿ ವಯಸ್ಸು ಅದೊಂಥರ ಕೆಸರಿನ ಮನಸ್ಸು. ಆ ಕಡೆಗಾರು ಅಲ್ಬೋದು, ಈ ಕಡೆಗಾರು ಅಲ್ಬೋದು. ಹದಿ ಎಲ್ಲಿಗೆ ಎಂಟಾಗುತ್ತೆ ನೋಡಿ, 18ಕ್ಕೆ ಎಂಟಾಗುತ್ತೆ. 19ರವರೆಗೂ ಮಗು ಹಾಳಾಗಂಗೆ ಇದ್ಬಿಟ್ರೆ ಮುಂದೆ ಆ ಮಗು ಹಾಳಾಗಲ್ಲ. ಯಾಕಂದ್ರೆ ಹದಿ ಮುಗಿದು ಬಿಟ್ಟಿರ್ತದೆ, ಅಲ್ಲಿಗೆ ಪಕ್ವತೆ ಬಂದಿರ್ತದೆ. ಪ್ರೌಢ ಅಂತ ಕರಿತೀವಿ ನೋಡಿ, ಪ್ರೌಢಶಾಲೆ. ಅದು ಮುಗಿದ್ಮೇಲೆ ಆ ಮಗು ತನ್ನನ್ನು ತಾನು ಲೀಡ್ ಮಾಡುತ್ತೆ, ತನ್ನನ್ನೇ ತಾನು ನಾಯಕನನ್ನೋ ನಾಯಕಿಯನ್ನೋ ಮಾಡ್ಕೊಂಡು ಮುನ್ನುಗ್ಗುತ್ತೆ. ಅವಾಗ ಅದು ಕೆಡೋದಿಲ್ಲ. PUC ಒಂದಲ್ಲಿ ಮಕ್ಕಳು ಕೆಡೋದಿಲ್ಲ, ಪ್ರೌಢಶಾಲೆಯಲ್ಲಿ ಕೆಟ್ಟು ಹೋಗ್ತಾರೆ ಮಕ್ಕಳು. ಯಾಕಾಗಿ ಅಂದ್ರೆ ವಯಸ್ಸಂತ. ಆ ವಯಸ್ಸಿನಲ್ಲಿ ಬಹಳ ಬಹಳ ಸೂಕ್ಷ್ಮ ನಾವು ನೋಡ್ಕೋಬೇಕಾಗುತ್ತೆ. ತುಂಬಾ ದೊಡ್ಡ ಜವಾಬ್ದಾರಿ. ಆಮೇಲೆ ತಂದೆ ತಾಯಿಗಳೇ ನೋಡಿ, ಸರ್ ನನ್ನ ಮಗು ನನ್ನ ಮಾತು ಕೇಳಲ್ಲ ಸರ್, ನಮ್ಮ ಹುಡುಗ ನಮ್ಮ ಮಾತು ಒಂಚೂರು ಹೇಳಿ ಸರ್. ತಾಯಿ ಹೇಳ್ತಾರೆ ನಮ್ಗೆ, ಎಷ್ಟು ಹೆಮ್ಮೆ ಅನ್ಸುತ್ತೆ. ಆ ಮಗು ನಾವ್ ಹೇಳಿರ್ಬೇಕು ವಾಕ್ಯ, ನೋಡ ಹೀಗ್ ಮಾಡ್ತೀವಿ ಅಂತಲೋ, ಇಲ್ಲ ಸರ್ ನಾಯಿಂದ ಮಾಡಲ್ಲ. ನಾವ್ ಹೇಳಿದ್ರೆ ವೇದವಾಕ್ಯ ಆ ಮಗುಗೆ ನೋಡಿ, ಅದು ನಮಗೆ ಸಿಕ್ಕ ಪದವಿನೂ ಹೌದು, ದೊಡ್ಡ ಗೌರವ ಘನತೆನೂ ಹೌದು. ಅದನ್ನ ನಾವು ಸದ್ವಿನಿಯೋಗ ಪಡಬೇಕು. ಒಬ್ಬ ಡಾಕ್ಟರ್ ಕೆಟ್ಟವನಾಗಿದ್ರೆ ಒಬ್ಬ ಪೇಷಂಟ್ ಏನೋ ಸತ್ತೋದ ಅಂತ ಅಂದ್ರೆ ಗಲಾಟೆಯಾಗಿ ಡಾಕ್ಟರ್ ಹತ್ರ ಯಾರೋ ಹೋಗೋದೇ ಇಲ್ಲ. ಒಬ್ಬ ಇಂಜಿನಿಯರ್ ಕೆಟ್ಟವನಿದ್ದ ಅಂದ್ರೆ ಒಂದ್ ಸೇತುವೆ ಬಿದ್ದೋಗ್ಬಿಟ್ರೆ ಅವ್ನಿಗೆ ಕೆಲಸನೇ ಕೊಡೋದಿಲ್ಲ, ಬ್ಲಾಕ್ ಲಿಸ್ಟ್ ಸೇರಿಸ್ಬಿಡ್ತಾರೆ. ಆದ್ರೆ ಒಬ್ಬ ಟೀಚರ್ ಕೆಟ್ಟವನಿದ್ದ ಅಂದ್ರೆ ಗೊತ್ತೇ ಒಂದಲ್ಲ ಎರಡಲ್ಲ, ಅವನು ಈ ಒಂದು ನಾವು 40 ವರ್ಷ ಇದೀವಿ ಅಂದ್ರೆ 40 ಜನರೇಷನ್ ಹಾಳಾಗುತ್ತೆ. ಆ ಶಿಕ್ಷಕ ವೃತ್ತಿ ಇದೆಯಲ್ಲ ಅಷ್ಟು ಪವಿತ್ರವಾದದ್ದು. ಆ ಪವಿತ್ರತೆಗೆ ಧಕ್ಕೆ ತರದ ಹಾಗೆ ಶಿಕ್ಷಕರಿರ್ಬೇಕು. ಇವತ್ತು ಹಂಗಿದಾರ, ಬಹಳ ಬಹಳ ಕಷ್ಟ. ಹಂಗಿದಾರ ಅಂತ ಹೇಳುವಾಗ ನಾನು ಸ್ವಲ್ಪ ಅಳುತ್ತೀನಿ. ಹಂಗಿದಾರ ಇಲ್ಲ, ನಾನೇ ಒಬ್ಬ ಶಿಕ್ಷಕರು ನೋಡಿದೀನಿ. ಅವರೇ ಅಲ್ಲೆಲ್ಲ ಬಾತ್ರೂಮ್ ಅಲ್ಲಿ ಸಿಗರೇಟ್ ಸೇರ್ತಾರೆ, ಇನ್ನೆಲ್ಲೇ ಹೋಗಿ ಕುಡಿತಾರೆ, ಇನ್ನೆಲ್ಲೇ ಹೋಗಿ ಏನೋ ಮಾಡಬಾರ್ದು ಮಾಡ್ತಾರೆ. ಅವಾಗೆಲ್ಲ ಆತ್ಮಾವಲೋಕನ ಮಾಡ್ಕೊಂಡ್ರೆ ಇಂಥ ಗುರುವಿನಿಂದ ಎಂತ ಶಿಷ್ಯರು ಹುಟ್ಲಿಕ್ಕೆ ಸಾಧ್ಯ? ಯಥಾ ಗುರು ತಥಾ ಶಿಷ್ಯ, ಯಥಾ ರಾಜ ತಥಾ ಪ್ರಜಾ. ಎಲ್ಲಿ ನೀವು ಈಗ ಒಂದ್ ಮನೆಯನ್ನ ಎಲ್ಲಿಂದ ಕಟ್ತೀರಿ? ಬೇಸಿಕ್ ಇಂದ ಕಟ್ತೀವಿ. ನಾವು ಕಟ್ತಾ ಇರೋದು ಬೇಸಿಕ್, ಬದುಕಿನ ಬೇಸಿಕ್. ಆ ಜೀವನದ ಫೌಂಡೇಶನ್ ಹಾಕ್ತಾ ಇದ್ವಿ ನಾವು. ಅದನ್ನಲ್ಲಿ ಸಶಕ್ತವಾಗಿ ಹಾಕ್ಲಿಲ್ಲ, ಸದೃಢವಾಗಿ ಹಾಕ್ಲಿಲ್ಲ. ಅದ್ರ ಮೇಲೆ ಏನ್ ಕಟ್ಟಿದ್ರು, ಎಷ್ಟು ಒಳ್ಳೆ ಗಾರೆ ಬಳಸಿದ್ರು ನಿಲ್ಲಲ್ಲ, ಸಿಮೆಂಟ್ ಬಳಸಿದ್ರು ನಿಲ್ಲ. ಅದಕ್ಕೆ ವಿಧಾನಸೌಧ ಕಟ್ಟಿದ್ವಿ ಅಂದ್ರೆ ಅದಕ್ಕೆ ಮೊದಲು ಗಾರಿ ಪಾಯ ಅಂತ ಕರಿತೀವಿ ನಾವು. ಆ ಪಾಯ ಮುಖ್ಯ. ಆಮೇಲೆ ಸುಣ್ಣ ಬಣ್ಣ ಹೊಡೆಯೋದು. ಸುಣ್ಣ ಬಣ್ಣ ಹೊಡೆಯಕ್ಕೆ ಅದು ನಿಲ್ಬೇಕಲ್ಲ ಭದ್ರವಾಗಿ. ಅದು ನಾವು ಹೈಸ್ಕೂಲ್ ಟೀಚರು, ಪ್ರಾಥಮಿಕ ಶಾಲಾ ಶಿಕ್ಷಕರು ಮಾಡ್ತಾರೆ. ಆಮೇಲೆ ಬಣ್ಣ ಹೊಡೆಯೋ ಕೆಲಸ ಕಾಲೇಜಿನಲ್ಲಿ ಮಾಡ್ತಾರೆ. ಅದು ಕಷ್ಟ ಆಗಲ್ಲ. ಗೋಪುರ ಕಟ್ಟೋದು ಸುಲಭ. ಇದು ಬೇಸ್ಮೆಂಟ್ ಭದ್ರವಾಗಿದ್ರೆ ಅದು ಇವತ್ತು ಬಹಳ ಕಡಿಮೆ ಆಗ್ತಾ ಇದೆ. ಸೊ ಇವರು ಪರಮಹಂಸರ ಮುಂದೆ ಒಬ್ಬ ತಾಯಿ ಬಂದು, ಗುರುಗಳೇ ನೀವ್ ಹೇಳಿದ್ರೆ ಸಕ್ಕರೆ ತಿನ್ನೋದ್ ಬಿಡ್ತಾನಂತೆ, ಒಂಚೂರು ಹೇಳಿ. ಹೌದಾ ತಾಯಿ, 1 ತಿಂಗಳು ಬಿಟ್ಕೊಂಡ್ ಬನ್ನಿ. ಹಾಗಾದ್ರೆ 1 ತಿಂಗಳು ಬಿಟ್ಕೊಂಡ್ ಬಂದ್ರು. ಈಗ ಹೇಳಿ ಗುರುಗಳೇ, ಮಗು ಸಕ್ಕರೆ ತಿನ್ಬೇಡಕ್ಕಂದ, ತುಂಬಾ ಅಪಾಯ. ನಿನಗೆ ಸಕ್ಕರೆ ತಿಂದ್ರೆ ನೋಡು ಹಲ್ಲೆಲ್ಲ ಹೊಳಿತದೆ, ಸಕ್ಕರೆ ಕಾಯಿಲೆ ಬರ್ತದೆ, ಇನ್ನೇನು ತುಂಬಾ ತೊಂದರೆಗಳಾಗ್ತವೆ, ತಿನ್ಬೇಡ. ಇನ್ಮೇಲೆ ತಿನ್ನಲ್ಲ ಬುದ್ಧಿ, ಸ್ವಾಮೀಜಿ, ಯಾಕಂದ್ರೆ ನೀವ್ ಹೇಳಿದ್ರಲ್ಲ ಇನ್ಮೇಲೆ ತಿನ್ನಲ್ಲ, ನಾನು ಅಮ್ಮ ನಾಣೆ ನನ್ನಾಣೆ ತಿನ್ನಲ್ಲ ಅಂತ ಹೇಳ್ತಂತೆ. ಆಮೇಲೆ ಆ ಮಗುನ ಮುಂದೆ ಕಳಿಸಿ ತಾಯಿ ವಾಪಸ್ ಬಂದು ಕೇಳ್ತಾಳೆ, ಅಲ್ಲ ಸ್ವಾಮೀಜಿ, ಇದನ್ನ 5 ತಿಂಗಳು ಹೇಳಿದ್ರೆ ನನ್ ಮಗು 1 ತಿಂಗಳಾಗಿರೋದು ಸಕ್ಕರೆ ತಿನ್ನೋದ್ ಬಿಟ್ಟು, ನೀವು ಅವಾಗ ಹೇಳಿದ್ರಿ ಇದನ್ನ ಇಷ್ಟೇ ಲೇಟ್ ಮಾಡಿ ಹೇಳಿದ್ರಿ ಅಂದ್ರೆ ರಾಮಕೃಷ್ಣ ಪರಮಹಂಸ ಹೇಳಿದ್ರಂತೆ, ಇಲ್ಲ ತಾಯಿ, ನಾನು ತುಂಬಾ ಸಕ್ಕರೆ ತಿಂತಾ ಇದ್ದೆ. ನನಗೆ ಯಾವ ನೈತಿಕತೆ ಇತ್ತು ಸಕ್ಕರೆ ತಿನ್ಬೇಡ ಅಂತ ಮಗು ಹೇಳಕ್ಕೆ? ನನಗೆ ನೈತಿಕತೆ ಬರ್ಬೇಕು ಅಂದ್ರೆ ನಾನ್ ಬಿಟ್ಟಿರ್ಬೇಕಲ್ವಾ? ನಾನು ಅದಕ್ಕೆ 1 ತಿಂಗಳು ಕಷ್ಟಪಟ್ಟು ಬಿಟ್ಟಿದ್ದೀನಿ ತಾಯಿ, ಬಿಟ್ಟು ಈಗ ನನಗೆ ಹೇಳಕ್ಕೆ ನೈತಿಕ ಛಾತಿ ಬಂದಿದೆ, ಹೇಳಿದೀನಿ ಅಂತ ಹೇಳಿದ್ರು. ನಾನು ಮಗುಗೆ ತಪ್ಪು, ಈ ಮಗು ಉಗುರು ತೋರ್ಸು, ನೀನು ನೋಡೋ ಉಗುರು ಹೆಂಗ್ ಬೆಳೆಸಿದ್ಯಾ ಅಂತ ನನ್ನಲ್ಲಿ ಉಗುರು ಇರಬಾರ್ದಲ್ವಾ? ನಾನು ಇಷ್ಟುದ್ದ ಉಗುರು ಬಿಟ್ಕೊಂಡು ಉಗುರು ತೋರ್ಸು ಅಂತಂದಾಗ ಮಗು ಹೇಳಿದೆ, ನೋಡು ಸರ್ ಉಗುರು ಇಷ್ಟು ಉದ್ದ ಇದಾವೆ, ನನಗೆ ಉಗುರು ಯಾಕೆ ಬಿಟ್ಟಿದೀಯ ಅಂತ ಅಂತಾರೆ ಅಂತಂದು ನನ್ನ ಪ್ರಶ್ನಾರ್ಥಕವಾಗಿ ನೋಡುತ್ತೆ. ನಾನು ಮಾದರಿ ಆಗಬೇಕು. ಒಂದ್ ರೀತಿ ಮಿರರ್ ತರ ಶಿಕ್ಷಕರಂದ್ರೆ ಅದನ್ನ ನೋಡ್ಕೊಂಡೇ ಮಕ್ಕಳು ಬೆಳೀತಾ ಹೋಗ್ತಾರೆ. ನಾನು ಆಡುವ ಮಾತಿಗೆ ನನ್ನ ಬದುಕು ಸಾಕ್ಷಿಯಾಗಿರ್ಬೇಕು. ನಾನು ಏನು ಬರೀತೀನೋ
ಅದು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಬರೆಯಲ್ಪಡಬೇಕು. ನನ್ನ ಬದುಕು ಅಲ್ಲಿ ಅರಳಿರ್ಬೇಕು. ನನ್ನ ಎಲ್ಲ ಪ್ರತಿ ಮಾತಿಗೂ ನಾನು ಮತ್ತು ನನ್ನ ಬರವಣಿಗೆ ಉತ್ತರ ಆಗಬೇಕು ಮತ್ತು ಅದು ಸಾಕ್ಷಿ ಆಗಬೇಕು. ಹಾಗಿದ್ದರೆ ಅದಕ್ಕೊಂದು ಜೀವಂತಿಕೆ ಇರ್ತದೆ. ಇಲ್ಲಿ ಹೋದ್ರೆ ಬರೆದ ಅಕ್ಷರಗಳಲ್ಲಿ, ಅಕ್ಷರ ಅಂತಂದ್ರೆ ಆತ್ಮ, ಬರೆದ ಅಕ್ಷರಗಳಲ್ಲಿ ಬರೆದಾತನ ಆತ್ಮ ಅರಳಿರು, ಅವಾಗ ಅದು ಕವಿತೆ ಆಗುತ್ತೆ, ಕಾವ್ಯವಾಗುತ್ತೆ, ಅದಕ್ಕೆ ಜೀವಂತಿಕೆ ಬರುತ್ತೆ. ನೋಡಿ, ಬಸವಾದಿ ಪ್ರಮಥರು 12ನೇ ಶತಮಾನದಲ್ಲಿ ಬರೆದದ್ದನ್ನ ಇವತ್ತು ನಾವು ಅಬ್ಬಾ ಹೀಗೆಲ್ಲ ಯೋಚನೆ ಮಾಡಿದ್ರ, ಹೀಗೆಲ್ಲ ಚಿಂತನೆಗಳಿತ್ತ, ವಿಶ್ವಪ್ರಜ್ಞೆ ಆವಾಗ್ಲೇ ಅವರಲ್ಲಿ ಅಷ್ಟು ವಿಕಸಿತವಾಗಿತ್ತ, ಅಷ್ಟು ಪ್ರಜ್ಞಾಪೂರ್ಣರಾಗಿದ್ರ, ಅಷ್ಟು ಪಕ್ವತೆ ಅವ್ರಿಗೆ ಲಭ್ಯವಾಗಿತ್ತ ಅಂತ ಈಗ ಅಚ್ಚರಿ ಅನ್ಭವಿಸ್ತೀವಿ ನಾವು, ವಿಸ್ಮಿತರಾಗ್ತೀವಿ. ಅಂದ್ರೆ 12ನೇ ಶತಮಾನದಲ್ಲಿ ಬರೆದದ್ದು 21ನೇ ಶತಮಾನದಲ್ಲಿ ಅಷ್ಟು ಮಹತ್ವ ಪಡ್ಕೊತು. ಯಾಕಾಗಿ ಅಂದ್ರೆ ಅವ್ರು ಏನು ಬದುಕಿದ್ರು ಅದನ್ನೇ ಬರೆದ್ರು, ಏನು ಬರೆದ್ರೋ ಅದನ್ನೇ ಬದುಕಿದ್ರು. ಆ ಬರೆದದ್ದನ್ನೇ ಬದುಕಿದ್ದನ್ನೇ ಬರೆದಿದ್ರಿಂದ ಅದು ಸಾವೇ ಇಲ್ಲದ ಶಾಶ್ವತ ಸಾಹಿತ್ಯ ಇದೆ. ಅದು ಒಂದು ಸಾಂಸ್ಕೃತಿಕ ಕೇಂದ್ರ ಆಗಿ ಇವತ್ತು ವಚನಕಾರರು ಆಗಿನ ಕಲ್ಯಾಣ ಕರ್ನಾಟಕದ ಪರಿಕಲ್ಪನೆಯನ್ನ ಕಟ್ಕೊಂಡು ಕೆಲಸ ಮಾಡಿದ್ದಿದೆಯಲ್ಲ, ಈಗ ನಾವು ಯಾರು ಮಾಡ್ತಾ ಇಲ್ಲ. ಈಗ ಒಂದು ವಿಸ್ಮಯ. ಅಂತ ಒಂದು ಮಾದರಿಗಳಾಗಬೇಕು ನಾವು, ಜೀವಂತ ಮಾದರಿಗಳಾಗದೆ ಹೋದ್ರೆ ದ್ರೋಣಾಚಾರ್ಯರು, ವಾಲ್ಮೀಕಿ, ವ್ಯಾಸ ಇವರೆಲ್ಲ ದೊಡ್ಡ ಮಾದರಿಗಳಾಗಿದ್ರು ಅಂತ ಅಂತ ದೊಡ್ಡ ಶಿಷ್ಯ ಪಡೆಯನ್ನು ಕಟ್ಟಕ್ಕೆ ಸಾಧ್ಯ ಆಯ್ತು. ರಾಮಾಯಣ ಮಹಾಭಾರತದಲ್ಲಿ ನೋಡ್ತೀವಿ ನಾವು, ಭೀಷ್ಮ, ಕೃಪಾಚಾರ್ಯರು, ಅವರು ವಿದುರ, ಅವ್ರು ಎಂತ ಪ್ರಜ್ಞಾವಂತರಾಗಿದ್ರು. ಕೃಷ್ಣ ಸ್ವತಃ ಎಂತ ಶಿಕ್ಷಕನಾಗಿದ್ದ. ಆ ಥರದ ಶ್ರೇಷ್ಠ ಗುರುಗಳು ಇರ್ಲಾಗಿ ಅಂತ ಒಂದು ನಮ್ಮ ಅಬ್ದುಲ್ ಕಲಾಂ ತಗೊಳ್ಳಿ ನೀವು, ಅವರು ಆ ಥರದ ಪಕ್ವತೆಯಿಂದ ಇರ್ಲಾಗಿ ಆ ಥರದ ಸಾಧನೆ ಮಾಡಕ್ ಸಾಧ್ಯ ಆಯ್ತು. ಆ ಸಿದ್ಧಿಯ ಶಿಖರವನ್ನ ಮೆಟ್ಟಿ ನಿತ್ತು ಹೆಮ್ಮೆಯಿಂದ ಕಾಲದ ಕಲ್ಲಿನ ಮೇಲೆ, ಕಲ್ಲಿನ ಎದೆಯಲ್ಲಿ ತಮ್ಮ ಹಸ್ತಾಕ್ಷರಗಳನ್ನ ಸಹಿ ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಆಯ್ತು, ಕಾಲಾತೀತರಾಗ್ಲಿಕ್ಕೆ ಸಾಧ್ಯ ಆಯ್ತು. ಒಂದು ಗುರು ಪರಂಪರೆ ಬೇಕು. ಅಂತ ಶ್ರೇಷ್ಠ ಗುರು ಪರಂಪರೆ ಮಾತ್ರ ಒಂದು ಶ್ರೇಷ್ಠ ವಿದ್ಯಾರ್ಥಿ ಪರಂಪರೆಯನ್ನ ಕಟ್ಟಬಲ್ಲ. ಆ ವಿದ್ಯಾರ್ಥಿ ನಾವು ಚಿಕ್ಕವರಿದ್ದ ಒಂದು ಹಾಡು ಹಾಡ್ತಾ ಇದ್ವಿ, ನಾವು ಎಳೆಯರು ನಾವು ಗೆಳೆಯರು ನಮ್ಮ ಕನಸದು ಸುಂದರ. ಅಲ್ಲ, ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ. ನಾವು ನಾಳೆ ನಾಡಿನ ಹಿರಿಯರನ್ನ ಆ ಕೊಠಡಿಗಳಲ್ಲಿ ನಿರ್ಮಾಣ ಮಾಡ್ತಾ ಇರ್ತೀವಿ. 4 ಗೋಡೆಗಳ ನಡುವೆ ಭಾರತದ ನಿರ್ಮಾಣ ಆಗ್ತಾ ಇರ್ತದೆ. ಅದನ್ನ ನಾವು ಹೇಗೇಗೋ ಮಾಡ್ಬಿಟ್ರೆ ಹಾಳಾಗಿ ಹೋಗಿ ಅದಾಗಬಾರ್ದು. ಗುರುಗಳಾದರೂ ಬಹಳ ನಾವು ನಮ್ಮ ಮಕ್ಕಳನ್ನ ಹೇಗೆ ನೋಡ್ಕೊಳ್ತೇವೆ ಅನ್ನೋ ಗೊತ್ತಿಲ್ಲ. ನೋಡಿ, ನಮಗೂ ನಮ್ಮ ಮಕ್ಕಳಿಗೂ ಜೀವನ ಕೊಡೋರು ಆ ಶಾಲೆ ಮಕ್ಕಳು. ನಾವು ಪೂಜಾರಿಗಳಾದ್ರೆ ನಿಜವಾದ ದೇವ್ರು ಯಾರು ಅಂದ್ರೆ ಮಕ್ಕಳು. ಶಾಲೆ ದೇವಸ್ಥಾನ ಆದ್ರೆ ಗುರು ಅಲ್ಲ ದೇವ್ರು, ನಿಜವಾದ ಮಕ್ಕಳು. ಯಾಕೆಂದ್ರೆ ಕುವೆಂಪುರವರು ಒಂದು ಮಾತು ಹೇಳ್ತಾರೆ, ಮಗು ಮಹಾಮಾನವ ವಿಶ್ವಮಾನವನಾಗಿರ್ತದೆ, ನಂತರ ನಾವೇ ಅದನ್ನ ಹಾಳು ಮಾಡ್ತೀವಿ. ಆ ಮಗುವನ್ನ ಮತ್ತೆ ವಿಶ್ವಮಾನವನನ್ನಾಗಿ ಮಾಡೋದೇ ನಮ್ಮ ಧ್ಯೇಯ ಆಗ್ಬೇಕು ಅಂತ. ಆ ಮಗುಗೆ ಜಾತಿ ಇರಲ್ಲ, ಮತ ಇರಲ್ಲ, ಕುಲ ಇರಲ್ಲ, ಎಲ್ಲದನ್ನ ಪ್ರೀತಿಯಿಂದ ಸ್ವೀಕರಿಸ್ತಾ ಇರ್ತದೆ. ದೀಪವನ್ನು ಹೋಗಿ ಹಾವನ್ನು ಕೊಡಿ, ನೀವು ಹಾವನ್ನು ಹೋಗಿ ಹಿಡಿಯುತ್ತೀರ, ಭಯನೂ ಇರಲ್ಲ. ಅದು ಪರಮಾತ್ಮನ ಮನೋಸ್ಥಿತಿಯಲ್ಲಿ ಇರ್ತದೆ, ನಿರ್ಭಯದ ಸ್ಥಿತಿ. ನೀವು ದೀಪವನ್ನು ಹೋದ್ರೂ ಹಿಡಿತದೆ, ಅದು ಸುಡೋವರೆಗೂ ಗೊತ್ತಿರಲ್ಲ ಅದಕ್ಕೆ. ಎಲ್ಲರನ್ನ ಪ್ರೀತಿಸ್ತದೆ. ನಾವೇ ಹೇಳ್ತೀವಿ, ನೀನು ಅವ್ರ ಜೊತೆ ಮಾತಾಡಬೇಡ, ಅವ್ರ ಮುಸ್ಲಿಮ್ಸು, ಅವ್ರ ಕ್ರಿಶ್ಚಿಯನ್ಸು, ಅವ್ರ ಹಿಂದೂ, ಅವ್ರ ಆ ಜಾತಿ, ಅವನಕ್ಕೆ ಸ್ಪರ್ಶ ಮಾಡಿದೆ. ನಾವು ಆ ಮಗುವನ್ನ ಬಂದಿ ಮಾಡ್ತಾ ಈ ಕತ್ತಲೆಯಲ್ಲಿ ಕೂಡಿ ಹಾಕ್ತಾ ಬರ್ತೀವಿ. ಆ ಮಗು ಬೀದಿ ಮಕ್ಕಳು ಬೆಳೆದು ಕೋಣೆ ಮಕ್ಕಳು ಕೊಳತು ಅಂತ ಒಂದು ಮಾತಿದೆ. ಇವತ್ತು ಮಕ್ಕಳನ್ನ ಬೀದಿ ಮಕ್ಕಳಾಗಿ ಬೆಳೆಯಕ್ ಬಿಡ್ತಾ ಇಲ್ಲ ನಾವು. ನಾವೆಲ್ಲ ಅಷ್ಟು ಗಟ್ಟಿಯಾಗಿ ಹಾಕಿದೀವಿ ಅಂದ್ರೆ ಬೀದಿ ಮಕ್ಕಳಾಗಿ ಬೆಳೆದ್ವಿ ನಾವು. ಇವತ್ತು ವಿಪರೀತ ಮುದ್ದು ಮಾಡಿ ತಂದೆ ತಾಯಿಗಳು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ. ಅವರ ಮುದ್ದು ಮಕ್ಕಳನ್ನ ಪೂರ್ತಿ ಫ್ಯೂಚರ್ ಹಾಳು ಮಾಡ್ತಾ ಇದ್ದಾರೆ, ಅವ್ರ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ನಾವು ಹಿಂದೆ ಹೊಡಿತಾ ಇದ್ವಿ, ಈಗ ಹೊಡಿಬಾರ್ದು ಅಂದ್ಮೇಲೆ ಈಗ ಮಕ್ಕಳು ಹೊಡಿತಾ ಇಲ್ಲ. ನಾವು ಹೊಡಿತಾ ಇದ್ದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರನ್ನು ಜನ ಹೊಡಿತಿರ್ಲಿಲ್ಲ ಪೊಲೀಸರು. ಈಗ ನಾವು ಇಲ್ಲಿ ಹೊಡೆಯೋದ್ ಬಿಟ್ವಿ, ಈಗ ಪೊಲೀಸರು ಹೊಡಿತಾವ್ರೆ. ಹಾಗೆ ಹೇಳ್ತಾ ಇದ್ದಾರೆ ಸರ್, ಫೌಂಡೇಶನ್ ಬಿಗಿ ಆಗಿಲ್ಲ ಅಂದ್ರೆ ನೀವ್ ಏನೇ ಮನೆ ಕಟ್ಟರು ಕೂಡ ಅದು ಹಾಳಾಗ್ಬಿಡುತ್ತೆ. ಆಮೇಲೆ ಈಗ ಬಿತ್ತಿದ್ದಿದೆಯಲ್ಲ 100 ವರ್ಷದ ಬೆಳೆ. ಈಗ ನೀವು ಒಳಿತಾದದ್ದನ್ನ ಬಿತ್ತಿ ಬಿಟ್ರೆ ಆ ಮಕ್ಕಳು ಗೌರವವನ್ನ 100 ವರ್ಷವರೆಗೂ ಕಟಾವ್ ಮಾಡ್ಕೊಳ್ತಾರೆ. ನಾವು ಬಿತ್ತಿರ್ತೀವಿ ಅವರ ಈ ಹುಣ್ ಬಂದಿರೋದ ನೆಲದಲ್ಲಿ ಅಥವಾ ಮನೋಭೂಮಿಕೆಯಲ್ಲಿ ನಾವು ಒಳ್ಳೆಯದನ್ನ ಬಿತ್ತಿ ಬಿಟ್ರೆ ಅದ್ರ ಬೆಳೆ 100 ವರ್ಷ ಬರ್ತದೆ. ನೀವು ಮುಳ್ಳು ಬಿತ್ತಿ ಬಿಟ್ರೆ ಅದು 100 ವರ್ಷ ಬರ್ತದೆ. ನೀವು ಏನ್ ಬಿತ್ತೀರಿ ಕಳೆ ಕೇಳ್ಬೇಕು. ಉತ್ತಿ ಬಿತ್ತದು ಅಂತಾರೆ, ಬರೀ ಬಿತ್ತದು ಅನ್ನಲ್ಲ. ಉತ್ಬೇಕು, ಯಾವ್ದು ಉತ್ಬೇಕು? ಈ ಕಳೆಗಳನ್ನೆಲ್ಲ ಕಿತ್ತಾಕ್ಬೇಕು, ಕಾಂಗ್ರೆಸ್ ಪಾರ್ಟಿ ನಿಮ್ ಕೆಲಸವನ್ನೆಲ್ಲ ಕೀಳ್ಬೇಕು. ಕಿತ್ತಾದ್ಮೇಲೆ ಒಳ್ಳೆ ಬೆಳೆಯನ್ನ ಬಿತ್ತೋದಕ್ಕಿಂತ ಮುಂಚೆ ಆ ಮನೋಭೂಮಿಕೆ ಇದೆಯಲ್ಲ ಅದನ್ನ ಪಕ್ವಗೊಳಿಸ್ಬೇಕು. ಮೊದಲು ಪಕ್ವಗೊಳಿಸೋದು ಯಾರು? ಮನೆಯಲ್ಲಿ ತಾಯಿ ಮೊದಲ ಗುರು ಎರಡನೇ ತಾಯಿ. ಇವತ್ತಿನ ಗುರುಗಳು ತಾಯಿ ಆಗ್ತಾ ಇಲ್ಲ. ತಂದೆನೂ ಆಗ್ಬೇಕು, ಮೊದಲು ಗುರುವಾದವನು ತಾಯಿ ಆಗ್ಬೇಕು, ಮಮಕಾರದಿಂದ. ತಂದೆ ಆಗ್ಬೇಕು ಜವಾಬ್ದಾರಿಯಿಂದ, ಆಮೇಲೆ ಗುರು ಆಗ್ಬೇಕು ಗುರುತ್ವದಿಂದ, ಮಾರ್ಗದರ್ಶನ ಮಾಡ್ಬೇಕು. 3 ಹೊಣೆಗಳಿದಾವೆ. ತ್ರಿಕೋನದಲ್ಲಿ
ನಾವು ಅವ್ರ ಮಕ್ಕಳಿಗೆ ಕಾಣಿಸ್ಬೇಕು. ಅಲ್ಲಿ ಗುರುವಾಗಿ, ಅಲ್ಲಿ ತಾಯಿಯಾಗಿ, ಜವಾಬ್ದಾರಿ ಬಂದಾಗ ತಂದೆಯಾಗಿ, ರಕ್ಷಕನಾಗಿ, ಪೋಷಕನಾಗಿ, ಬೆಳಕಿನ ಊರಿನ ಕಡೆಗೆ ಬೆರಳಾಗುವ ಮಾರ್ಗದರ್ಶಕನಾಗಿ ಅವನನ್ನು ಮುನ್ನಡೆಸ್ಬೇಕು. ಅಂತ ಶಿಷ್ಯರು ಈ ದೇಶಕ್ಕೆ ಒಂದು ಕೊಡುಗೆ ಆಗ್ತಾರೆ. ಅವರಿಂದ ಶ್ರೇಷ್ಠವಾದ ಕೆಲಸಗಳಾಗ್ತವೆ. ನಮ್ಮ ಭಾರತ ಭವ್ಯತೆಯನ್ನು ಪಡ್ಕೊಳ್ಳೋಕೆ, ಉಜ್ವಲತೆಯನ್ನ, ಭವಿತವ್ಯವನ್ನು ಅತ್ಯಂತ ಶ್ರೇಷ್ಠವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ಆವಾಗ ಮಾತ್ರ. ಅದು ಶಿಕ್ಷಕರ ಕೈಗಿರುತ್ತೆ. ಅದನ್ನ ಅದ್ರ ಗೌರವ ಅಪರಂಪಾರ. ಅದಕ್ಕೆ ಬಹಳ ಜನ ಇರೋ ಗೌರವವನ್ನು ಕಳಿಬಾರ್ದು, ಹೆಚ್ಚೋದು ಬಹಳ ಸಂತೋಷದ ವಿಚಾರ. ಹೆಚ್ಚೋದು ಬೇಡ, ಆದ್ರೆ ಕಳಿಬೇಡಿ ಅನ್ನೋದು ನನ್ನ ಅತ್ಯಂತ ಕಳೆ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ನೋಡಿ, ಈ ಶಿಕ್ಷಕರು ಅಂತ ಮಾತ್ರಕ್ಕೆ ಈ ಸಮಾಜ ಏನ್ ಮಾಡ್ತಾ ಇದೆ ಅಂದ್ರೆ, ಇವತ್ತು ಪೇರೆಂಟ್ಸ್ ಮೀಟಿಂಗ್ ಕರಿತೀವಿ. ನೋಡಿ ಸರ್, ನಮ್ಮ ಮಕ್ಕಳಿಗೆ ಆಡಿಸ್ಬೇಡಿ. ನಮ್ಮ ಮಕ್ಕಳು ಸಾಕಾಗಿ ಬಂದು ಮನೆಯಲ್ಲಿ ಸುಸ್ತಾಗಿದೆ ಅಂದ್ರೆ ನನಗೆ ಕೇಳಕ್ಕಾಗಲ್ಲ. ಅವು ಮೂಳೆಗಳು ಗಟ್ಟಿಯಾಗಲ್ಲ, ಮಾಂಸಖಂಡಗಳು ಬಲಿಷ್ಠವಾಗಲ್ಲ, ಅವರು ದೈಹಿಕ ಸಾಮರ್ಥ್ಯನೂ ಹಿಗ್ಗೋದಿಲ್ಲ, ಅವರು ಬಹಳ ಅಶಕ್ತರಾಗ್ತಾ ಆಗ್ತಾ ಆಗ್ತಾ ಹೋಗ್ತಾರೆ. ಈಗ ನೋಡಿ, ನಾವೆಲ್ಲ ಮಣ್ಣಲ್ಲೇ ಆಡ್ಬೇಡಿ. ಈಗ ಬಿಸಿಲಿ ಬೇಯ್ದೆ ಹೋದ್ರೆ, ಮಳೆಗೆ ತೊಯ್ದೆ ಹೋದ್ರೆ, ಮಳೆ ಬಿಲ್ಲನ್ನು ಕಾಣಕ್ಕಾಗಲ್ಲ ಅಲ್ವಾ? ಕತ್ಲು ಅಂತ ಒಳಗೆ ಕೂತ್ಕೊಂಡ್ರೆ ನೀವು ನಕ್ಷತ್ರಗಳನ್ನ ಎಲ್ಲಿ ನೋಡ್ತೀರಿ? ನೋಡಕ್ ಸಾಧ್ಯನಾ? ನೀವು ಬಿಸಿಲಿಗೆ ಬೇಯ್ಬೇಕು, ಮಳೆಗೆ ತೊಯ್ಬೇಕು, ಅವಾಗಲೇ ಮಳೆ ಬಿಲ್ ಸಿಗೋದು. ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ಮಳೆ ಬಿಲ್ ಎಲ್ಲಿ, ಮಳೆ ಬಿಲ್ ಎಲ್ಲಿ? ಇಲ್ಲ, ಮಳೆ ಬಿಲ್ ಬರಲ್ಲ. ಆ ಮಳೆ ಬಿಲ್ ಬೇಕು ಅಂದ್ರೆ ಆಚೆ ಹೋಗಿ. ಬೈಲಿಗೆ ಬೆತ್ತಲಾಗದೆ ಬಯಲು ಸಿಕ್ಕದಿಲ್ಲಿ, ಅಕ್ಕನ ಮಾತು. ಬೆತ್ತಲಾಗಬೇಕು, ಮಾನಸಿಕವಾಗಿ ಬೆತ್ತಲಾಗಬೇಕು. ಅವಾಗ ಒಂದು ಆನಂದದ ಬಯಲಿದೆ, ಆ ನಿರಾಳದ ಬಯಲು, ಆ ವಿಸ್ಮಯದ ಬಯಲು. ಆ ಬಯಲು ಬೇಕು ಅಂದ್ರೆ ನೀವು ಬೆತ್ತಲಾಗಬೇಕು, ಮಾನಸಿಕವಾಗಿ ಬೆತ್ತಲಾಗಬೇಕು. ಏನೇನೋ ಅಲ್ಲಿ ಜಾತಿ, ಮತ, ಕುಲ, ಮೌಢ್ಯಗಳನ್ನ ತುಂಬಿಕೊಂಡು ಆ ಬಟ್ಟೆಗಳ ಮುಸುಕುಗಳಲ್ಲಿ ಉಳ್ಕೊಂಡ್ಬಿಟ್ರೆ ಬಯಲಿಗೆ ಬರೋದಿಲ್ಲ. ಆ ಮಕ್ಕಳಿಂದ ಏನೂ ಆಗಬೇಕಾಗಿಲ್ಲ. ಅವು ಅದೇ ಕೋಣೆ ಮಕ್ಕಳು ಕೊಳ್ತುವೋ, ಬೀದಿ ಮಕ್ಕಳು ಬೆಳೆದು ಅಷ್ಟೇ. ಇನ್ನು ಈಗಿನ ವಿದ್ಯಾರ್ಥಿಗಳಿಗೆ ನೀವು ಏನ್ ಸಂದೇಶವನ್ನ ಕೊಡ್ಲಿಕ್ಕೆ ಹೇಳ್ತೀರಾ, ಅಥವಾ ಕಿವಿ ಮಾತನ್ನ ಏನ್ ಹೇಳೋದಕ್ಕೆ? ವಿದ್ಯಾರ್ಥಿಗಳಿಗೆ ಅನ್ನೋದಕ್ಕಿಂತ ಮೇಡಮ್, ಈಗ ಶಿಕ್ಷಕರ ದಿನಾಚರಣೆ, ಈಗ ಶಿಕ್ಷಕರಿಗೆ ಅರ್ಜಿ ಹಾಕಬೇಕು. ಏನ್ ಬೇಕು ಅಂದ್ರೆ, ಪ್ರಶಸ್ತಿಗಳು ಬೇಕು ಅಂದ್ರೆ, ಅದೊಂದು ಅನಿಷ್ಟ. ಸಮಾಜ ಗುರುತಿಸಿ ಗೌರವಿಸಿ ಕೊಟ್ಟಾಗ ಹೇಗಿರುತ್ತೆ ಪ್ರಶಸ್ತಿಯನ್ನ? ಉತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ಬಂದಿದೆ, ಉತ್ತಮ ಶಿಕ್ಷಕ ಪ್ರಶಸ್ತಿ. ಈಗ ನಾವು ಅರ್ಜಿ ಹಾಕಬೇಕು. ಅರ್ಜಿ ಹಾಕಿ ಕೇಳೋದು ತುಂಬಾ ಮುಜುಗರ ಆಗುತ್ತೆ. ನಾನು ನಿಮಗೆ ಯಾಕಾಗಿ ಬೇಕು ಪ್ರಶ್ನೆ ಕೇಳಿದ್ರು ನನಗೆ, ನಿಮ್ಗೆ ಯಾಕಾಗಿ ಕೊಡ್ಬೇಕು ಪ್ರಶಸ್ತಿ ಅಂತ. ನಾನು ಹೇಳಿದೆ, ನನಗೆ ಈ ಕಾರಣಕ್ಕಾಗಿ ಕೊಡ್ಬೇಕು. ನಾನು ಹೇಳಿದೆ, 1,000 ಸಸಿಗಳನ್ನ ನೆಟ್ಟು ಮರ ಮಾಡಿ ಬೆಳೆಸಿದ್ದೀನಿ. 120 ದಿವಸ ನಾನು ಕೊರೋನಾ ಟೈಮ್ ನಲ್ಲಿ ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡಿ ಸ್ವತಃ ನನಗೆ ಕೊರೋನಾ ಬಂದ್ಬಿಟ್ಟಿತ್ತು. ಯಾರು ಟೀಚರ್ಸ್ ಹೋಗ್ಲಿಲ್ಲ ಕೊರೋನಾ ವಾರಿಯರ್ ಕೆಲಸಕ್ಕೆ. ನಾನು ಹೋದೆ, ಹೋಗಿ 120 ದಿವಸ ಮಾಡಿದೆ. ನನಗೆ ಕೊರೋನಾ ಅಟ್ಯಾಕ್ ಆಗ್ಬಿಡ್ತು. ನಾನೇ ಜೀವನ ಮರಣದ ಸಂದರ್ಭದಲ್ಲಿ ಸಿಕ್ಕ ನೆರಳಾಡಿ ಹೋದೆ. ನಾನು ಹೇಳ್ತೀನಿ, ನನ್ನ ಬಗ್ಗೆ ಆಶೆನೆ ಬಿಟ್ಬಿಟ್ಟಿದ್ಲು. 10 ಆಕೆ ಏನಾಗೋದು ಆಗ್ಬಿಟ್ಟಿದ್ಲು. ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಕೊನೆಗೆ ಹೇಗೋ ಬದಿಗೆ ಬಂದೆ. ನನ್ನ ಜೊತೆ ಕೆಲಸ ಮಾಡಿದ್ರೆ 2-3 ಜನ ಟೀಚರ್ಸ್ ಸತ್ತೋದ್ರು. ಅವರು ಬಹಳ ನೋವನ್ನ ಅನುಭವಿಸಿದ್ರು. ನಾನೇನೋ ದೈವ ಹೇಗೋ ನನ್ನ ಬದುಕಿಸ್ತು, ದೈವವೇ ಬಚಾವ್ ಮಾಡ್ತು ಅನ್ಬೋದು. ಆತರ ನಾವು ಈಗ ಸೈನಿಕರು, ನಾನು ಸೈನಿಕರಾಗಿದ್ದ ಕೂಡ 82ರಲ್ಲಿ 82 ಬಟಾಲಿಯನ್ ನಲ್ಲಿ ಇದ್ದೆ ನಾನು, CRPF ಅಲ್ಲಿ. ನಾವಲ್ಲಿ ಪ್ರಾಣವನ್ನ ಪಣಕ್ಕಿಟ್ಟು ಈ ದೇಶದ ಜನ ನೆಮ್ಮದಿಯಾಗಿರ್ಲಿ, ಆನಂದವಾಗಿರ್ಲಿ, ನಿರಾಳವಾಗಿ ಮಲಗಲಿ ಅಂತಂದಲ್ಲಿ ಹೋರಾಡ್ತಾ ಇರ್ತೀವಿ. ಈ ಜನರಿಗೆ ಅದ್ರ ಮಹತ್ವನೇ ಗೊತ್ತಿಲ್ಲ. ಇಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಕಿತ್ತಾಡ್ತಿರ್ತಾರೆ. ಒಂದ್ ಅಡಿ ಜಾಗಕ್ಕೋಸ್ಕರ ಕೋರ್ಟು ಕಚೇರಿಗೆ ಅಲಿತಿರ್ತಾರೆ. ಸ್ವತಃ ಅಣ್ಣ ತಮ್ಮಂದಿರೋ ಖಡ್ಗ, ಕತ್ತಿ, ಚಾಕು, ಚೂರಿ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ. ಅರ್ಧ ಅಡಿ ಕಾಂಪೌಂಡ್ ನನ್ ಕಡೆ ಬಂದ್ಬಿಟ್ಟಿದೆ ನಿಂದು ಅಂತ. ಆ ತರದ ದುರ್ದಿನಗಳಲ್ಲಿದ್ವಿ. ಒಂದು ಭಾವ ಶ್ರೀಮಂತಿಕೆ ಇಲ್ಲ. ಶಿಕ್ಷಕರನ್ನ ಸರ್ಕಾರನೇ ಗುರುತಿಸಿ ಪ್ರಶಸ್ತಿ ಕೊಡ್ಬೇಕು. 10 ಕರೆದು ಔತಣ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ. ನನಗೆ ಆಮೇಲೆ ನಾನು ಪ್ರಶಸ್ತಿ ಬರ್ಬೇಕು ಅಂತ ರಾಜಕಾರಣಿಗಳನ್ನ ಹಿಡಿಯೋದು, ಅವ್ರಿಗೆ ಹೋಗಿ ಅಂಗ್ಲಾಚೋದು, ಅವ್ರ ಮುಲಾಜಿ ಒಳಗಾಗೋದು, ಅವ್ರಿಗೇನೋ ಕೆಲಸಗಳನ್ನ ಮಾಡೋದು, ಅವ್ರನ್ನ ಪ್ಲೀಚ್ ಮಾಡೋದು. ನಮ್ಮ ಹತ್ತುವನ್ನ ಒತ್ತೆ ಹಿಡಿದಿದೆಯಲ್ಲ. 6 ಅಡಿ ದೇವನ 3 ಅಡಿ ಮಾಡ್ಕೊಂಡು ಅವ್ರ ಮುಂದೆ ಬೆಂಡಾಗ ಪ್ರಶಸ್ತಿ ಕೊಡಿ ಅನ್ನೋದಿದೆಯಲ್ಲ. ಎಷ್ಟು ನಾವು ಕೊಡುವ ಸುಖ, ಶಿಕ್ಷಕರದು ಕೊಡುವ ಸುಖ, ಜ್ಞಾನ ಇದೆಯಲ್ಲ ಅದು. ನಿಮಗೆ ನೋಡಿ, ಆಸ್ತಿಯಲ್ಲಿ ಪಾಲ್ ಕೇಳ್ತಾರೆ, ನೀವು ಹಣ ಮಾಡಿದ್ರೆ ಹಣದಲ್ಲಿ ಪಾಲ್ ಕೇಳ್ತಾರೆ. ನಾವು ಕೊಟ್ಟಂತ ಈ ಜ್ಞಾನ ಇದೆಯಲ್ಲ, ಈ ಜ್ಞಾನದಲ್ಲಿ ಯಾವ ಕಾಲಕ್ಕೂ ಬಂದು ನಿಮಗೆ ನಿಮ್ಮಲ್ಲಿರೋ ಜ್ಞಾನವನ್ನೆಲ್ಲ ಕೊಡಿ ಅಂತ ಪಿಸ್ತೂಲ್ ಹಿಡಿಯಲ್ಲ. ಬಂಗಾರ ಕೇಳ್ತಾನೆ, ನಿಮ್ಮ ಆಸ್ತಿ ಪತ್ರ ಕೇಳ್ತಾನೆ, ಇನ್ನೇನು ಕೇಳ್ತಾನೆ. ಇದನ್ನ ನಾವು ಕೊಡುವಂಥದ್ದು ಎಷ್ಟು ಅಮೂಲ್ಯವಾದದ್ದು ಅಂದ್ರೆ, ಮೌಲಿಕವಾದದ್ದು ಅಂದ್ರೆ, ಕಳ್ಳ ಅಲ್ಲ, ಯಾರು ಕಿತ್ತುಗಳಾರದು. ಬದುಕಿನೊಂದಿಗೆ ನಿಮ್ಮೊಂದಿಗೆ ಇದ್ದು ನಿಮ್ಮ ಅಂತಿಮ ಉಸಿರಿನೊಂದಿಗೆ ಹೊರ ಹೋಗುವಂಥದ್ದು. ಅಂಥದನ್ನ ನಾವು ಕೊಡ್ತೀವಿ. ಅಂಥದ್ದು ಕೊಡೋರು ನಾವೆಷ್ಟು ಪಕ್ವವಾಗಿರ್ಬೇಕು. ನಾವು ನಿಜವಾದ ತಪಸ್ವಿಗಳಾಗಿರ್ಬೇಕು. ಅದಕ್ಕೇನೆ ಸಂತ ಅಂತ ಕರೆದ್ರು ಗುರುವನ್ನು. ಅದಕ್ಕೆ ಪರಬ್ರಹ್ಮ ಅಂತ ಕರೆದ್ರು. ಯಾಕಾಗಿ ಅಂತಂದ್ರೆ ಅವನು ಆ ಮಟ್ಟದ ಶ್ರೇಷ್ಠತೆಗೆ, ಗೌರವಕ್ಕೆ ಪಾತ್ರನಾದವನು ಅನ್ನುವ ಆಶಯ ಮತ್ತು ಗೌರವ ಆ ಮಾತುಗಳಲ್ಲಿದೆ. ಅದು ವೇದಗಳಲ್ಲಿ ಹೇಳಿದೆ ಎಂದು ವಿಚಾರ ಮಾಡಿ. ಮತ್ತೆ ಹಾಗಾಗಿ
ನಾವು ಬಹಳ ಶ್ರೇಷ್ಠವಾದ ಕೆಲಸವನ್ನ ಮಾಡ್ತೀವಿ. ನಮಗೆ ಕೀಳರಿಮೆ ಇರಬಾರ್ದು. ನಾವು ಅವರು ಮುಂದೆ ಯಾವಾಗ ಈ ಪ್ರಶಸ್ತಿ ಮುಂತಾದವುಗಳಿಗೆ ಗೋಗರೆಗೆ ಸ್ಟಾರ್ಟ್ ಮಾಡ್ತೀವಿ, ಚಿಕ್ಕವರಾಗ್ತೀವಿ, ಏನಪ್ಪ ಮೇಷ್ಟ್ರು ಹಿಂಗೆಲ್ಲ ಕೇಳ್ತಾರೆ, ಮೇಷ್ಟ್ರು ಇರೋ ಗೌರವ ಘನತೆಯನ್ನೆಲ್ಲ ಹಾಳು ಮಾಡ್ತೀವಿ. ಕುವೆಂಪುರವರ ಒಂದು ಮಾತಿದೆ, ವಸಂತವನದಲ್ಲಿ ಹಾಡುವ ಕೋಗಿಲೆ ಬಿರುದು ಬಾವಲಿಯ ಬೇಡುವುದಿಲ್ಲ. ಕೋಗಿಲೆಗಳಾಗಿ ಹಾಡ್ತಾ ಇರ್ಬೇಕು, ನಮ್ ಕೆಲಸ ನಾವು ಮಾಡ್ತಾ ಇರ್ಬೇಕು, ನಮ್ಗೆ ಸಂಬಳ ಇದೆ, ಅದಾಗಿ ಬರುತ್ತಾ ಪ್ರಶಸ್ತಿ ಬರ್ದೇ ಹೋದ್ರೆ ಇಲ್ಲ. ಆದ್ರೆ ಈ ಸರ್ಕಾರದವ್ರು ಏನ್ ಮಾಡ್ತಾರೆ, ನೀವು ಅರ್ಜಿ ಕೇಳಲೇಬೇಕು, ಅರ್ಜಿ ಕೇಳದೆ ಹೋದ್ರೆ ಬರೋದಿಲ್ಲ. ಅವಾಗ ಇನ್ಯಾರೋ ಒಬ್ರು ಇದ್ದರು, ನೀವು ಕೇಳದೆ ಹೋದ್ರೆ ಇನ್ಯಾರು ಕೆಟ್ಟರೆ ಬರುತ್ತೆ ಸರ್, ಕೇಳಿ ಅಂತಾರೆ. ನಾವೇ ಬರ್ಕೊಳ್ಳೋದು, ನನ್ಗೆ ಈ ಕಾರಣಕ್ಕಾಗಿ ಕೊಡಿ, ನನ್ಗೆ ಈ ಕಾರಣ ನಾನು 1000 ಗಿಡ ಹಚ್ಚಿದ್ದೀನಿ, ಕೊರೋನಾ ಸೇವೆ ಮಾಡಿದ್ದೀನಿ, ಇದನ್ನ ಹೇಳೋದು ಅದೊಂಥರ ಮುಜುಗರ, ಸಂಕೋಚ, ಬಹಳ ಖೇದದ ವಿಚಾರ. ಸರ್ಕಾರ ಈಗಾದ್ರೂ ಎಂಟು ಮಾಡ್ಬೇಕು, ತಾನೇ ಹುಡುಕಿ ಗೌರವಿಸಿ ಜನ ಮೆಚ್ಚಿದ ಶಿಕ್ಷಕ ಅಂತನೋ, ಜನರ ಆಯ್ಕೆಯ ಶಿಕ್ಷಕ ಅಂತನೋ ಕೊಟ್ಟಾಗಿ. ನೋಡಿ, 40 ವರ್ಷ ಸರ್ವಿಸ್ ಆಗಿದೆ, ನನಗೊಂದು ಸಂತೃಪ್ತಿಯಿಂದ, ಸಾರ್ಥಕತೆಯಿಂದ, ಧನ್ಯತೆಯಿಂದ ನೀವು ನನ್ನನ್ನು ಗುರುತಿಸಿ ಗೌರವಿಸಿದಿರಿ ಅಂತಂದಾಗ ನಾನು ಮಾಡೋ ಕೆಲಸಗಳು 5 ಗಂಟೆ ಕೆಲಸ ಮಾಡೋದು 6 ಗಂಟೆ ಮಾಡ್ತೀನಿ. ನನಗೊಂದು ಜೋಶ್ ಬರ್ತದೆ, ನನಗೊಂದು ಸ್ಫೂರ್ತಿ ಬರ್ತದೆ, ನನಗೊಂದು ಬೆನ್ನು ತಟ್ಟುವಿಕೆ ಇದೆಯಲ್ಲ, ನನ್ನನ್ನು ಹೆಚ್ಚು ಹೆಚ್ಚು ಸಪ್ರೇರೇಪಣೆಗೆ ಒಳಗಾಗೋ ಹಾಗೆ ಮಾಡುತ್ತೆ. ನನ್ನನ್ನು ಯಾರು ಗುರುತಿಸೋದೇ ಇಲ್ಲ, ಯಾರು ಗೌರವಿಸೋದೇ ಇಲ್ಲ, ನನಗೊಂದು ಒಳ್ಳೆ ಮಾತು ಆಡೋದಿಲ್ಲ. ನನ್ಗೆ ಯಾವಾಗಲೂ ಭ್ರಮ ನಿರಸನ ಆಗ್ತಾ ಇದೆ ಅಂದ್ರೆ ಎಷ್ಟು ಮಾಡಿದ್ರು ಇಷ್ಟೇ, ಏನು ಪ್ರಯೋಜನ ಇಲ್ಲ. ಏನು ಸುಮ್ಮನೆ ಅಟೆಂಡೆನ್ಸ್ ಬಂದು ಸೈನ್ ಮಾಡಿ ಹೋಗೋನು ಸಂಬಳ ತಗೊಂತಾರೆ, ನಾನು ಸಂಬಳ ತಗೊಂಡ, ನನಗೆ ಯಾಕೆ ರಿಸ್ಕು? ಉಳಿದದ್ದು ಯಾಕ್ರಿ, ನಿಮ್ಗೆ ಪಾಠ ಮಾಡ್ರಿ ಹೋಗ್ರಿ. ಈಗ ಒಂದು ಮಗು ಸಮಗ್ರ ವಿಕಾಸಗೊಳ್ಬೇಕು ಅಂತಂದ್ರೆ GS ಶಿವರುದ್ರಪ್ಪನವ್ರ ಮಾತು ಏನು ಅಂತಂದ್ರೆ, ಎಲ್ಲ ಜ್ಞಾನ ಬೇಕು ನಮಗೆ, ಅದು ಬೇಕು, ಇದು ಬೇಕು, ಎಲ್ಲ ಬೇಕು ನನಗೆ, 100 ದಾರಿಗಳಿವೆ ಬೆಳಕಿನ ಮನೆಗೆ. GS ಶಿವರುದ್ರಪ್ಪನವ್ರ ಮಾತು. ನಾನು ಭೂಗೋಳದ ಬಗ್ಗೆ ತಿಳ್ಕೋಬೇಕು, ಖಗೋಳದ ಬಗ್ಗೆ ತಿಳ್ಕೋಬೇಕು, ನಕ್ಷತ್ರದ ಬಗ್ಗೆ ತಿಳ್ಕೋಬೇಕು, ಹಾಲಾದಿ ಬಗ್ಗೆ ತಿಳ್ಕೋಬೇಕು, ಯಾವ್ದೋ ಬಿದ್ದು ಹೋದ ನಕ್ಷತ್ರದ ಬಗ್ಗೆ ತಿಳ್ಕೋಬೇಕು, ಏಲಿಯನ್ಸ್ ಬಗ್ಗೆ ತಿಳ್ಕೋಬೇಕು. ಈಗ ನೀರು ಮೇಲಿನ ಟ್ಯಾಂಕ್ ಫುಲ್ ಇತ್ತು ಅಂತಂದ್ರೆ ಇಲ್ಲಿ ನಲ್ಲಿ ಬರ್ರು ಅಂತ ಹರಿತದೆ, ಟ್ಯಾಂಕ್ ಅಲ್ಲೇ ನೀರಿಲ್ಲ ಅಂದ್ರೆ. ನನ್ನಲ್ಲಿ ವಿಪರೀತ ನಾಲೆಜ್ ಇತ್ತು ಅಂತಂದ್ರೆ ಮಗು ಏನ್ ಕೇಳಿದ್ರು ಹೇಳ್ತೀನಿ, ಗೊತ್ತಿಲ್ಲ ಅಂತ ಹೇಳಿ ಮತ್ತೆ ನಾಳೆ ತಿಳ್ಕೊಂಬಂದು ಹೇಳ್ತೀನಿ. ನಿಜವಾಗಿಯೂ ವಿದ್ಯಾರ್ಥಿ ಆಗದವನು ನಿರಂತರ ವಿದ್ಯಾರ್ಥಿ, ನೆನ್ಪಿಟ್ಟಿರೋದು. ಗುರು ಅಂದ್ರೆ ನಿರಂತರ ವಿದ್ಯಾರ್ಥಿ. ಜ್ಞಾನಕ್ಕೆ ಒಂದು ನಿಲ್ದಾಣನೇ ಇಲ್ಲ, ಅದೊಂದು ಪಯಣ ಅದಷ್ಟೇನೆ. ಏನಿದ್ರು ಅಲ್ಪ ವಿರಾಮ, ಪೂರ್ಣ ವಿರಾಮ ಇಲ್ಲ. ನೀವು ರೆಸ್ಟ್ ಮಾಡಿದ್ರೆ ಅದೊಂದು ನಿಲ್ದಾಣ ಅಷ್ಟೇನೆ, ಅದು ತಂಗುದಾಣ ಅಲ್ಲ. ನಿಲ್ದಾಣ ಬೇರೆ, ತಂಗುದಾಣ ಬೇರೆ. ಒಂದಿತ್ತು ಮುಂದೆ ಹೋಗುವಂಥದ್ದು. ಅಂತ ಒಂದು ನಿರಂತರವಾದ ಪ್ರಜ್ಞಾಪೂರ್ಣವಾದ ಯಾನಕ್ಕೆ ಯಾವನು ಶಿಕ್ಷಕ ರೆಡಿ ಇರ್ತಾನೋ ಮಾನಸಿಕವಾಗಿ, ಅಂತ ಮಾತ್ರ ಶಿಕ್ಷಕ ಹುದ್ದೆ ಬರ್ಬೇಕು. ಇಲ್ಲಿ ಹೋದ್ರೆ ಬರ್ಲೇಬಾರ್ದು. ಹೊಟ್ಟೆಪಾಡಿಗೆ ಬಂದಿದ್ದೀನಿ, ಈ ಕೆಲಸ ಸಿಗುತ್ತೆ ಬಂದಿದ್ದೀನಿ, ದಯವಿಟ್ಟು ಅದು ಮಾಡಬಾರ್ದು. ಇದು ಬಹಳ ಶ್ರೇಷ್ಠವಾದಂತ ಕೆಲಸ. ಇದನ್ನ ತಂದೆ ತಾಯಿಗಳು ನಮ್ಮ ಮೇಲೆ ಭಾರ ಹಾಕಿ, ನಾಳೆ ಪಾಸ್ ಆದ ಅಂದ್ರೆ ನನ್ನ ಮಗ ಹಂಗೆ ಹಿಂಗೆ ಅಂತಾರೆ, ಫೇಲ್ ಆದ ಅಂದ್ರೆ ಅವ್ರ ಗುರುಗಳೇ ಸೇರಿ ಇರಲಿಲ್ಲ. ನಾವು ನಿರ್ಲಿಪ್ತರಾಗಿ, ಅದು ಸಾಕ್ಷಿ ಪ್ರಜ್ಞೆ ಅಂತ ಕರೀತಾರೆ, ಒಳ್ಳೇದೋ ಕೆಟ್ಟದ್ದು ನಾನು ಮಾಡ್ಬೇಕು ನನ್ನ ಕರ್ತವ್ಯ, ನನ್ನ ಕಾಯಕ ಅಂತಂದು ಮಾಡಿಬಿಟ್ರೆ ಖಂಡಿತ ನಮ್ಗೆ ಉಜ್ವಲವಾದಂತ ಒಳಿತಾದಂತ ಮಾತುಗಳು, ಒಳಿತಾದಂತ ಗೌರವ ಘನತೆಗಳು ಪ್ರಾಪ್ತವಾಗ್ತವೆ. ಅವು ಪ್ರಾಪ್ತವಾಗ್ಲಿ ಅಂತ ಮಾಡೋದಲ್ಲ ಪುಟ್ಟ. ನಾವು ನಮ್ಮ ಒಂದು ಆತ್ಮಸಾಕ್ಷಿ ಅಂತ ಇದೆ, ಇಲ್ಲಿ ಒಬ್ಬ ಪರಮಾತ್ಮ ಇದ್ದಾನೆ, ನಮ್ಮ ಒಳಗೆ ಒಬ್ಬನೇ ಇದ್ದಾನೆ ಭಗವಂತ, ಅವನನ್ನ ಮೆಚ್ಚಿಸ್ಬೇಕು. ಈ ಕೊನೆಯ ಗುಣಲೇಖಕನು ಬರುವನು, ನೀನು ಈ ಬಾಳಿನಾಟವನ್ನು ಸೋತೆಯೋ ಗೆದ್ದೆಯೋ ಎಂಬುದನ್ನು ನೋಡ್ಲಿಕ್ಕಲ್ಲ, ಎಷ್ಟು ಪ್ರಾಮಾಣಿಕವಾಗಿ ಆಡಿದೆ ಎಂಬುದನ್ನ ನೋಡಲಿಕ್ಕೆ. ಇದು ಬದುಕಿನ ಆಟ ಆಡ್ತಾ ಇದ್ದೀವಿ ನಾವು. ಈ PT ಮಾಸ್ಟರ್ ಯಾರು ಅಂದ್ರೆ ಭಗವಂತ, ಅವನು ವಿಷಲ್ ಹಾಕ್ದಾಗ ಹೋಗ್ಬೇಕು. ನಾವು ವಿಷಲ್ ಹಾಕ್ದಾಗ ಬಂದಿದ್ವಿ, ಆಟ ಸ್ಟಾರ್ಟ್ ಮಾಡಿದೀವಿ ಅಲ್ವಾ. ನೀವು ಈ ಆಟ ಗೆಲ್ಲಕ್ಕಾಗಲ್ಲ, ಒಂದ್ ದಿವಸ ಎಲ್ಲರೂ ಸಾಯ್ಲೇಬೇಕು, ಸೋಲ್ಲೇಬೇಕು. ಅವನು ಅದಕ್ಕೆ ಹೇಳೋದು, ಈ ಬದುಕಿನ ಆಟವನ್ನ ನೀನು ಸೋತಿಯೋ ಗೆದ್ದೀಯೋ ಎಂಬುದನ್ನು ನೋಡಲಿಕ್ಕಲ್ಲ. ಕೊನೆಯ ಗುಣಲೇಖಕ ಅಂದ್ರೆ ಸ್ಕೋರರ್ ಬರೋದು. ನೀನು ಈ ಬದುಕಿನ ಆಟವನ್ನ ಎಷ್ಟು ಪ್ರಾಮಾಣಿಕವಾಗಿ ಆಡಿದೆ ಎಂಬುದನ್ನ ನೋಡಲಿಕ್ಕೆ. ಪ್ರಾಮಾಣಿಕವಾಗಿ ಆಟ ಆಡೋಣ. ನಾವು ಅಲ್ಲೊಬ್ಬ ದೈಹಿಕ ಶಿಕ್ಷಕ ಇದ್ದಾನೆ, ಅವನು ವಿಷಲ್ ಹೊಡೆದಾಗ ಹೋಗೋಣ, ವಿಷಲ್ ಹೊಡೆದಿದ್ದಾನೆ, ಆಟ ಸ್ಟಾರ್ಟ್ ಮಾಡಿದ್ದೀವಿ, ಅದಾಗಿ ಮುಗಿದಾಗ ಖುಷಿಯಿಂದ ಹೋಗೋಣ. ನಮ್ಮ ಪಾತ್ರ ಮುಗೀತು, ನಮ್ಮ ಆಟ ಮುಗೀತು. ಬದುಕೊಂದು ಆಟ ಅಲ್ವಾ, ಆ ಬದುಕಿನ ಆಟವನ್ನು ಮುಗಿಸ್ಕೊಂಡು ಹೋಗ್ತಾ ಇರೋಣ. ಅದು ಶಿಕ್ಷಕರು ಯಾರು ಅದು ಇದು ಅಂತ, ನಿಮ್ಮ ಆತ್ಮಸಾಕ್ಷಿಗಳನ್ನು ಕೆಲಸ ಮಾಡಿ, ನಿಮ್ಮ ಪ್ರಾಮಾಣಿಕತೆನೇ ಆ ಮಕ್ಕಳನ್ನ ಪ್ರಾಮಾಣಿಕರನ್ನಾಗಿ ಮಾಡುತ್ತೆ. ನೀವೊಂದು ಆದರ್ಶ ಆಗಿ. ಯಾರೋ ಹೆಸರು ಹೇಳೋದು ಬೇಡ, ಯಾರೋ ನಟರನ್ನ ನನ್ನ ಆದರ್ಶ ಅಂತ ಹೇಳ್ತಾರೆ ಮಕ್ಕಳು. ನಮ್ಮ ಸರ್ ನಮ್ಮ ಆದರ್ಶ ಅಂತ ಹೇಳೋ ಮಕ್ಕಳು ಎಷ್ಟು ಜನ ಇದ್ದಾರೆ, ಎಲ್ಲಿದ್ದಾರೆ? ಬಹಳ ಅಪರೂಪ. ನಾವೆಲ್ಲ ಹಿಂದೆ ನಮ್ಮ ಸರ್ಗಳನ್ನೇ ನಮ್ಮ ಮಾದರಿಗಳನ್ನೇ ಮಾಡ್ಕೊಂಡು ಆ ತರದ ಮಾದರಿ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳಿ. ಶಿಕ್ಷಕರಿಗೆ ಗೌರವ ಘನತೆಯನ್ನು ಯಾರು ಕೊಡ್ಬೇಕಾಗಿಲ್ಲ, ವೇದಗಳ ಕಾಲದಿಂದನೇ ಕೊಟ್ಕೊಂಡ್ ಬಂದಿದೆ ನಮ್ಮ ಸಮಾಜ. ಅದಕ್ಕೆ ತಕ್ಕ ಹಾಗೆ ಅದನ್ನು ಇನ್ನಿಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡೋಣ, ಕರ್ತವ್ಯ ನಿರ್ವಹಿಸೋಣ.
ಸೃಜನಶೀಲತೆಯನ್ನ ನೀವು ಸೃಷ್ಟಿ ಮಾಡ್ಕೊಂಡ್ರೆ ನೀವು ಆನಂದವಾಗಿರ್ಬೋದು. ಈ ಉಳಿಕೆ ಸಮಯವನ್ನ ಸದ್ವಿನಿಯೋಗ ಮಾಡ್ಕೋಬಹುದು. ನಾನು ಕವಿಯಾಗಿ ನಾನು ಮಾಡ್ತಾ ಇದ್ದದ್ದು ಅದೇ. ನಾನು ಯಾಕೆ ನಿಮ್ ಪ್ರಕಾರ ಇನ್ನೂ ಬೆಳೆದಿಲ್ಲ, ನಾನು ಬೆಳೆದಿದೆ, ಅದು ನಾನು ಹೇಳಿದೆ ನಿಲ್ದಾಣ ಅಲ್ಲ ಅದು ಅಂತ, ತಂಗುದಾಣ, ಅಲ್ಪ ವಿರಾಮ ಅಷ್ಟೇ. ಅದು ಯಾಕೆ ಸಾಧ್ಯ ಆಗುತ್ತೆ? ನಿಮ್ ಉಳಿಕೆ ಸಮಯ ಸದ್ವಿನಿಯೋಗ ಆಗುತ್ತೆ. ನೀವು ಈ ಕೆಟ್ಟ ಕಾರ್ಯಗಳಿಗೆ ನಿಮ್ಮ ಸಮಯವನ್ನ ಅಪವ್ಯಯ ಮಾಡ್ಕೊಳ್ಳೋದ್ರೆ, ಒಂದು ಕವಿತೆ ಬರೆಯೋದು, ಒಂದು ಹಾಡೋದು, ಒಂದು ಸಂಗೀತ ಕೇಳೋದು, ಒಂದು ಯಾವುದೋ ಲಲಿತ ಕಲೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದು ಮಾಡಿದಾಗ ನೀವು ಮಾನಸಿಕವಾಗಿ ಆರೋಗ್ಯವಾಗಿರ್ತೀರಿ. ಸಂಗೀತ ಮಾನಸಿಕ ಚಿಕಿತ್ಸೆ ಕೂಡ. ಆ ಥರದ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಕೇಳಿ ಯಾವ್ದಾರ ಆಗಿರ್ಬೋದು ಅಂತಂದು ನಾನು ಶಿಕ್ಷಕರಿಗೆ ಹೇಳ್ತೀನಿ ಬಹಳ ಪ್ರೀತಿಯಿಂದ. ಸರ್, ಈಗ ನೀವು ಮಾತುಗಳನ್ನ ಕೇಳ್ತಾ ಇದ್ವಿ, ಕವಿತೆಗಳನ್ನ ಕೇಳ್ತಾ ಇದ್ವಿ, ಮೇ ಬಿ ಅದನ್ನ ಕೇಳ್ತಾ ಹೋದ್ರೆ ಇವತ್ತೆಲ್ಲ ಸಾಹಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅಷ್ಟು ಜ್ಞಾನ ಅಥವಾ ಅಷ್ಟು ಒಂದು ನೀವು ಹೇಳೋದ್ರಲ್ಲಿ ಅಷ್ಟು ಅರ್ಥಪೂರ್ಣವಾಗಿತ್ತು ಒಂದೊಂದು ಪದಗಳು ಕೂಡ. ಎಸ್, ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಅಂದ್ರೆ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮವಾಗಿತ್ತು. ಇವತ್ತು ನಮ್ಮ ಒಟ್ಟಿಗೆ ಇದ್ದಿದ್ದು ಡಾಕ್ಟರ್ ಜಯಪ್ಪ ಹೊನ್ನಾಳಿ ಸರ್. ಕೇಳ್ಕೊಂಡ್ರೆ ಇಷ್ಟೊತ್ತು ಏನೆಲ್ಲ ಮಾತನಾಡಿದ್ರೆ ಅಂತ ಅದನ್ನ ಕೇಳಿಸ್ಕೊಳ್ಳೋದಕ್ಕಿಂತ ಅಳವಡಿಸ್ಕೊಂಡಾಗ್ಲೇ ಅದಕ್ಕೊಂದು ಅರ್ಥ ಅನ್ನೋ ರೀತಿಯಾಗಿ ಇರುತ್ತೆ. ನನ್ನ ಶ್ರೀಮತಿ ಕೂಡ ಗೌರ್ಮೆಂಟ್ ಸ್ಕೂಲ್ ಟೀಚರ್, ಬಹಳ ಆದರ್ಶ ಶಿಕ್ಷಕಿ. ಆಕೆ ನಿಜಕ್ಕೂ ಮಾದರಿ ಶಿಕ್ಷಕಿ. ಓಕೆ, ಸೊ ಕೇಳಿದ್ರಲ್ಲ, ಈಗ ಸರ್ ಕೂಡ ಶಿಕ್ಷಕರಾಗಿದ್ದಾರೆ, ಅವರ ವೈಫ್ ಕೂಡ ಶಿಕ್ಷಕರಾಗಿರುವಂತದ್ದು. ಇದೇ ರೀತಿಯಾಗಿ ಎಲ್ಲ ಶಿಕ್ಷಕರಲ್ಲೂ ಮನೋಭಾವನೆ ಬಂದ್ರೆ ಮಕ್ಕಳು, ನಾವು ಆಗ್ಲೇ ಹೇಳ್ತಾ ಇರೋದರ ಫೌಂಡೇಶನ್ ಏನಿರುತ್ತೆ ಅದು ಬಿಗಿಯಾಗಿದ್ರೆ ಮನೆಗಳನ್ನ ಕಟ್ತಾ ಹೋಗ್ಬೋದು ಅನ್ನೋ ರೀತಿಯಲ್ಲಿ ಮಕ್ಕಳಿಗೆ ಜ್ಞಾನವನ್ನ ಕೊಡ್ಬೇಕು. ಇದೇ ರೀತಿಯ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.